ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ 10ನೇ ತರಗತಿ ಈ ಒಂದು ಟಾಪಿಕಲ್ಲಿ ಜೀವನ ಶೈಲಿಯಿಂದ ಬರುವಂತಹ ರೋಗಗಳು ಈ ಒಂದು ವಿಷಯದ ಕುರಿತು ಇವತ್ತಿನ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ದೈಹಿಕ ಶಿಕ್ಷಕರ ನೇಮಕಾತಿಗೆ ಪೂರ್ವ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರೋ ಅವರು ಈ ತರಗತಿಗಳನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಜೀವನ ಶೈಲಿಯಿಂದ ಬರುವ ರೋಗಗಳಲ್ಲಿ ನಾವು ಏನು ತಿಳ್ಕೊತೀವಿ ಅಂತಂದರೆ, ಜೀವನ ಶೈಲಿಯಿಂದ ಬರುವ ರೋಗಗಳಂತಹ ರಕ್ತದ ಒತ್ತಡ, ಹೃದ್ರೋಗಗಳು ಮತ್ತು ಮಧುಮೇಹಕ್ಕೆ ಕಾರಣ ಮತ್ತು ಮುಂಜಾಗ್ರತಾ ಕ್ರಮಗಳು, ಇಷ್ಟು ವಿಷಯಗಳ ಮೇಲೆ ಇವತ್ತಿನ ಟಾಪಿಕಲ್ಲಿ ನಾವು ತಿಳ್ಕೊತೀವಿ. ಜೀವನ ಶೈಲಿಯ ರೋಗಗಳು ಸಾಂಕ್ರಾಮಿಕ ರೋಗಗಳಲ್ಲ. ಜೀವನ ಶೈಲಿಯಿಂದ ಬರುವಂಥ ರೋಗಗಳು ಅವು ಸಾಂಕ್ರಾಮಿಕ ರೋಗಗಳಲ್ಲ, ಅಂದರೆ ಒಬ್ಬರಿಂದ ಒಬ್ಬರಿಗೆ ಬರುವಂಥ ರೋಗಗಳು ಅಲ್ಲವು. ಅವು ಜನರ ನಡತೆ, ಜೀವನ ಸಾಗಿಸುವ ರೀತಿಯಿಂದ ಬರುವಂಥ ಪರಿಸ್ಥಿತಿ ಆಗಿರ್ತವೆ. ಅಂದರೆ ಜನರು ಯಾವ ರೀತಿ ನಡ್ಕೊಳ್ತಾರೋ ಅವರ ಜೀವನದ ನಡತೆ ಮತ್ತು ಅವರ ಜೀವನ ಸಾಗಿಸುವಂತಹ ರೀತಿಯಿಂದ ಏನು ಬರ್ತವೆ. ಇದಕ್ಕೆ ವಿರುದ್ಧವಾಗಿ ಸಾಂಕ್ರಾಮಿಕ ರೋಗ ಜನರ ನಡತೆಗೆ ಸಂಬಂಧವಿಲ್ಲದಾಗಿರುತ್ತವೆ. ಅಂದರೆ ನಮ್ಮ ನಡವಳಿಕೆ ಮೇಲೆ ನಮಗೇನಿರ್ತವೆ ಈ ಒಂದು ಜೀವನ ಶೈಲಿಯಿಂದ ಬರ್ತವೆ. ಅಂದರೆ ಇವಾಗ ಫಾಸ್ಟ್ ಫುಡ್ ತಿನ್ನೋದರಿಂದ, ಬೇರೆ ಬೇರೆ ಐಟಮ್ಸ್ಗಳು ತಿನ್ನೋದ್ರಿಂದ ನಮಗೇನು ಮಾಡ್ತೇವೆ, ನಾವು ಹೆಂಗೆ ಆರೋಗ್ಯವಾಗಿ ಕಾಪಾಡ್ಕೊಳ್ಬೇಕು ಅನ್ಕೋತೀವಿ ಹಂಗೆ ಕಾಪಾಡ್ಕೊಂಡ್ರೆ ಒಳ್ಳೆಯದಿರುತ್ತೆ. ಅದು ಬಿಟ್ಟು ಬೇಕಾಬಿಟ್ಟು ಎಲ್ಲ ತಿಂತಾಯಿದ್ರೆ ಏನು ಮಾಡ್ತೈತಿ, ನಮಗೆ ಹಲವಾರು ರೋಗಗಳು ಬರ್ತಾ ಹೋಗ್ತವೆ. ಮಾನವನು ಸಮಾಜದಲ್ಲಿ ವಿಜ್ಞಾನದ ಅಭಿವೃದ್ಧಿಯಿಂದ ಮತ್ತು ಸಮಾಜದ ಉನ್ನತಿಯ ಕಾರಣದಿಂದ ಏನು ಮಾಡ್ತಾಯಿದ್ದಾನೆ, ಮಾನವನು ಸಮಾಜದಲ್ಲಿ ವಿಜ್ಞಾನದ ಅಭಿವೃದ್ಧಿಯಿಂದ, ಏನು ವಿಜ್ಞಾನ ಏನಾಗಿದೆ ಇವತ್ತು ವಿಜ್ಞಾನಮಯವಾದಂಥ ಒಂದು ಯುಗವಾಗಿದೆ. ಆ ಒಂದು ಸಮಾಜದಲ್ಲಿ ಮತ್ತು ಸಮಾಜದ ಉನ್ನತಿಯ ಕಾರಣದಿಂದ ಸಮಾಜ ಏನಾಗ್ತಾಯಿದೆ, ಉನ್ನತೀಕರಣಗೊಳ್ತಾ ಇದೆ, ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇದೆ. ಆ ಒಂದು ಕಾರಣದಿಂದ ತನ್ನ ಜೀವನದಲ್ಲಿ ಏನು ಮಾಡ್ತಾನೆ, ತೀವ್ರಗತಿಯ ಪರಿವರ್ತನೆಗಳನ್ನು ಮಾಡ್ಕೊಳ್ತಾ ಇದ್ದಾನೆ. ಏಕೆಂದರೆ ಹೊಸ ಹೊಸ ಟೆಕ್ನಾಲಜಿ ಬಂದ ಕಾರಣ ಏನು ಮಾಡ್ತೀವಿ, ನಾವು ಹೊಸದನ್ನು ಕಲಿತಾ ಹೋಗ್ತೀವಿ. ಹಾಗಾಗಿ ಅವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಮಾನವರು ತನ್ನ ಜೀವನದಲ್ಲಿ ಪರಿವರ್ತನೆಯನ್ನು ಮಾಡಿಕೊಳ್ಳುವಂತಹ ಹಲವಾರು ಅಂಶಗಳು ಏನು ಮಾಡ್ತಾರೆ, ಅವರು ಅಳವಡಿಸ್ಕೊಳ್ತಾರೆ. ತನ್ನ ಜೀವನದಲ್ಲಿ ತೀವ್ರತೆಯ ಪರಿವರ್ತನೆಗಳನ್ನು ಮಾಡಿ ಸಾಮಾನ್ಯವಾಗಿ ಇಂತಹ ಕಾಯಿಲೆಗಳನ್ನು ಏನು ಮಾಡ್ತಾರೆ, ಅವರು ಕಾರಣರಾಗ್ತಾರೆ, ಇಂತಹ ಕಾಯಿಲೆಗಳಿಗೆ ತುತ್ತಾಗ್ತಾರೆ ಅವರು. ನಾವು ತಪ್ಪು ಜೀವನ ಶೈಲಿಯಿಂದ ಜನರಲ್ಲಿ ಹಲವಾರು ರೀತಿಯ ಒಂದು ಕಾಯಿಲೆಗಳನ್ನು ನಾವು ನೋಡ್ತೀವಿ. ತನ್ನ ತಪ್ಪು ಜೀವನ ಶೈಲಿಯಿಂದ ಜನರಲ್ಲಿ ಕಾಣಸಿಗುವಂತಹ ಕೆಲವು ಸಾಮಾನ್ಯ ದೇಹದ ಅವಸ್ಥೆಗಳು ಅಥವಾ ರೋಗಗಳು ಏನು ಮಾಡಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಮ್ಮ ಜೀವನ ಶೈಲಿಯಿಂದ ಯಾವ್ಯಾವ ರೋಗಗಳು ಬರ್ತವೆ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ಆಲ್ಝೈಮರ್ಸ್ ಕಾಯಿಲೆ, ಇದು ಒಂದು ಕಾಯಿಲೆ. ಉಬ್ಬಸ್ ಅಥವಾ ಅಸ್ತಮಾ ಅಂತ ಹೇಳಿ ಕರಿತೀವಿ, ಇದನ್ನು ಕೂಡ ಉಬ್ಬಸ್ ಬರ್ತಾ ಇರ್ತೈತೆ. ದಪ್ಪ ಇರೋರಿಗೆಲ್ಲ, ಜಾಸ್ತಿ ದಪ್ಪ ಇರೋರಿಗೆಲ್ಲ ಏನಾಗ್ತೈತಿ, ಉಬ್ಬಸ್ ಜಾಸ್ತಿ ಬರ್ತಾ ಹೋಗ್ತೈತಿ. ಅದಕ್ಕೆ ಅಂತೀವಿ ಅಸ್ತಮಾ ಅಥವಾ ಉಬ್ಬಸ್ ಅಂತ ಹೇಳಿ ಕರಿತೀವಿ. ಕ್ಯಾನ್ಸರ್ನ ಕೂಡ ಒಂದು ಜೀವನ ಶೈಲಿಯಿಂದ ಬರುವಂತಹ ರೋಗ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಹೇಳಿ ಕರಿತೀವಿ. ಹೀಗೆ ಇದು ಕೂಡ ಸಕ್ಕರೆ ಕಾಯಿಲೆ ಕೂಡ ಏನು ಮಾಡ್ತದೆ, ಒಂದು ಜೀವನ ಶೈಲಿಯಿಂದ ಬರುವಂತಹ ರೋಗ. ಇದು ಒಂದು ವಂಶ ಪರಂಪರೆಯಾಗಿ ಕೂಡ ಸಕ್ಕರೆ ಕಾಯಿಲೆ ಬರೋದನ್ನು ನಾವು ನೋಡ್ತೀವಿ. ಈಗ ಹೃದ್ರೋಗಗಳು ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳು ಕೂಡ ಏನು ಮಾಡ್ತವೆ, ನಮಗೆ ಕಾಣಿಸಿರ್ತವೆ. ಮೂತ್ರಪಿಂಡದ ರೋಗಗಳು, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಕೂಡ ಬರ್ತವೆ. ಖಿನ್ನತೆ, ಬೊಜ್ಜುತನ, ಇವೆಲ್ಲ ಏನು ನಮ್ಮ ಜೀವನ ಶೈಲಿಯಿಂದ ನಾವೇ ತಂದುಕೊಂಡಂತಹ ಕಾಯಿಲೆಗಳಾಗಿರ್ತವೆ. ನಾವು ಯಾವುದನ್ನು ಎಷ್ಟು ಮಾಡಬೇಕು ಅಷ್ಟು ಮಾಡಿದ್ರೆ ನಾವು ಆರೋಗ್ಯವಾಗಿ ಇರ್ಬೋದು. ಆದರೆ ಅತಿಯಾಗಿ ಯಾವುದೇ ಮಾಡ್ತಾ ಇದ್ರೆ ಏನಾಗ್ತೈತೆ, ನಮಗೆ ಅದರಿಂದ ಕಾಯಿಲೆಗಳು ಬರುವಂಥ ಸಂಭವಗಳು ಜಾಸ್ತಿ ಇರ್ತವೆ. ಹಾಗಾದರೆ ಇವೆಲ್ಲ ಬರಲ ಕಾರಣ ಏನು? ಆಲ್ಝೈಮರ್ಸ್ ಕಾಯಿಲೆ, ಉಬ್ಬಸ್, ಕ್ಯಾನ್ಸರು, ಮಧುಮೇಹ, ಹೃದ್ರೋಗಗಳು, ಮೂತ್ರಪಿಂಡದ ರೋಗಗಳು, ಖಿನ್ನತೆ, ಬೊಜ್ಜುತನ ಇವೆಲ್ಲ ಬರಬೇಕಾದ್ರೆ ಏನು ಕಾರಣ ಅಂತ ಹೇಳ್ಕೊಟ್ಟಿದ್ದಾರೆ ನೋಡಿರಿ. ಜೀವನ ಶೈಲಿಯ ರೋಗಗಳಿಗೆ ಮುಖ್ಯವಾಗಿ ಕೆಟ್ಟ ಆಹಾರ ಕ್ರಮ. ಈಗ ನಾವೆಲ್ಲ ಫಾಸ್ಟ್ ಫುಡ್ ತಿಂತಾ ಇರ್ತೀವಲ್ಲ, ಅವೆಲ್ಲ ತಿನ್ನಬಾರ್ದು ನಾವು ಜಾಸ್ತಿಯಾಗಿ. ಹಾಗೆ ದೈಹಿಕ ಚಟುವಟಿಕೆ ಕೊರತೆ, ವ್ಯಾಯಾಮ ಮಾಡ್ತಾ ಇರಬೇಕು, ಆದರೆ ವ್ಯಾಯಾಮ ಮಾಡೋದಿಲ್ಲ, ಕೆಟ್ಟ ಆಹಾರಗಳು ತಿಂತೀವಿ. ಕೆಟ್ಟ ಆಹಾರಗಳು ತಿಂತೀವಿ ಅಂದರೆ ನಮ್ಮ ದೇಹಕ್ಕೆ ಬೇಡವಾದಂಥ ಆಹಾರ ಎಲ್ಲ ಏನು ಮಾಡ್ತೀವಿ, ತಿಂತಾ ಇರ್ತೀವಿ. ಹೀಗೆ ಧೂಮಪಾನ ಮಾಡ್ತೀವಿ, ಅಧಿಕ ಮದ್ಯಪಾನ ಮಾಡ್ತೀವಿ. ಧೂಮಪಾನ, ಮದ್ಯಪಾನ, ಕಡಿಮೆ ಪ್ರಮಾಣದ ನಿದ್ರೆ, ಇವೆಲ್ಲದರಿಂದ ಏನಾಗ್ತೈತೆ, ನಮಗೆ ಈ ಒಂದು ಕಾಯಿಲೆಗಳು ಬರ್ತವೆ. ಕಡಿಮೆ ಪ್ರಮಾಣದ ನಿದ್ರೆ, ಕಾರ್ಯಕ್ಷೇತ್ರದಲ್ಲಿ ಒತ್ತಡ, ಇವೆಲ್ಲ ಏನಾಗ್ತವೆ, ಈ ಒಂದು ಹಲವಾರು ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗ್ತವೆ. ಹಾಗೆ ಅಧಿಕ ರಕ್ತದೊತ್ತಡದಲ್ಲಿ ಅಧಿಕ ಒತ್ತಡ, ಪ್ರೆಷರ್ ಇರುತ್ತೆ ಮಾನವನ ಮೇಲೆ. ಜೀವನದಲ್ಲಿ ಸಾಮಾಜೀಕರಣದ ಶೂನ್ಯತೆ, ನಾವೇನಾಗಲ್ಲ ಸಮಾಜದಲ್ಲಿ ಒಂದು
ಒಂದು ಹಂತಕ್ಕೆ ಬಂದಿರಲ್ಲ, ಆದರೆ ಅಲ್ಲಿ ನಮ್ಮ ಕೊಡುಗೆ ಕಡಿಮೆ ಇರ್ತೈತಿ. ಅದಕ್ಕೋಸ್ಕರ ಹಾಗೂ ಅಧಿಕವಾಗಿ ಪ್ರಯಾಣ ಮಾಡುವುದರಿಂದ ಕೂಡ ನಮಗೆ ಹಲವಾರು ರೋಗಗಳು ಬರ್ತವೆ. ಆಹಾರ ಸೇವನೆಯಲ್ಲಿ ನಿರ್ದಿಷ್ಟವಾದಂತಹ ಕ್ರಮ ಇಲ್ಲದೇ ಇರುವುದು. ಆಹಾರ ಸೇವನೆಯಲ್ಲಿ ಅದರ ಕ್ರಮಬದ್ಧವಾಗಿ ಏನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಯಾವ ಪ್ರಮಾಣದಲ್ಲಿ ಯಾವ್ದು ತಿನ್ನಬೇಕು ರೀತಿ ಗೊತ್ತಿರಬೇಕು, ಅದು ಇಲ್ಲದೇ ಇರುವುದು. ಆಹಾರ ಸೇವನೆಯ ಅಭ್ಯಾಸಗಳಲ್ಲಿ ಪದೇ ಬದಲಾಯಿಸುವುದು. ಆಹಾರ ಸೇವನೆಯ ಅಭ್ಯಾಸವನ್ನು ಮಾಡ್ತೀವಿ ನಾವು ಪದೇ ಬದಲಾಯಿಸ್ತಾ ಇರ್ತೀವಿ. ಮುಂತಾದ ಜೀವನ ಶೈಲಿಯ ಅಭ್ಯಾಸಗಳು ಕೂಡ ಇವೆಲ್ಲ ರೋಗಗಳೇನು ಮಾಡ್ತೇವೆ ನಮಗೆ ಬರಲಿಕ್ಕೆ ಕಾರಣವಾಗ್ತವೆ. ಅದಕ್ಕಾಗಿ ನಾವು ಉತ್ತಮವಾದಂಥ ಆರೋಗ್ಯವನ್ನು ಹೊಂದಬೇಕು. ಆದರೆ ನಾವು ಜೀವನ ಶೈಲಿ ಉತ್ತಮವಾದಂಥ ರೀತಿಯಲ್ಲಿ ಇರಬೇಕು. ಹಾಗಾದರೆ ಇವೆಲ್ಲ ಕಾಯಿಲೆಗಳು ಬರಬಾರ್ದು ಅಂದರೆ ನಾವು ಏನು ಮುಂಜಾಗ್ರತಾ ಕ್ರಮಗಳು ವಹಿಸಬೇಕು ಅಂತ ಹೇಳಿಕೊಟ್ಟಿದ್ದಾರೆ ನೋಡಿರಿ. ಜೀವನ ಶೈಲಿಯ ರೋಗಗಳನ್ನು ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸುವುದರಿಂದ ತಡೆಯಬಹುದು. ಈ ಜೀವನ ಶೈಲಿ ರೋಗಗಳೇನು ಮಾಡ್ಬೋದು, ನಮ್ಮ ಜೀವನ ಶೈಲಿ ಬದಲಾಯಿಸೋದರಿಂದ ನಾವು ಏನು ಮಾಡ್ಬೋದು, ಅವನ್ನು ತಡೆಗಟ್ಟಬೋದು. ನಮ್ಮ ಕೆಟ್ಟ ಜೀವನ ಶೈಲಿಯ ಹಾನಿಕಾರಕ ಪರಿಣಾಮಗಳನ್ನು ಈ ಕೆಳಗಿನ ಕ್ರಮಗಳಿಂದ ಏನು ಮಾಡ್ಬೋದು, ವಿರೋಧಿಸ್ಬೋದು. ಹಾಗಾದರೆ ನಾವು ಏನೇನು ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಕೊಟ್ಟಿದ್ದಾರೆ ನೋಡಿರಿ. ದಿನನಿತ್ಯ ವ್ಯಾಯಾಮ ಮಾಡಬೇಕು. ದಿನನಿತ್ಯ ವ್ಯಾಯಾಮ ಮಾಡೋದರಿಂದ ಏನಾಗ್ತವೆ, ಇಂಥ ಕಾಯಿಲೆಗಳಿಂದ ನಾವು ತಡೆಗಟ್ಟಬೋದು. ಸಮತೋಲನ ಆಹಾರ ಸೇವನೆ ಮಾಡಬೇಕು. ಸಮತೋಲನ ಆಹಾರ ಅಂದರೆ ಯಾವುದಂದರೆ ಅದರಲ್ಲಿ ಆಹಾರದ ಘಟಕಾಂಶಗಳಿರಬೇಕು. ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವಿಟಮಿನ್ಸು, ಮಿನರಲ್ಸು, ಹಾಗೆ ನಾರು ಪದಾರ್ಥಗಳು, ನೀರು, ಲಿಪಿಡ್ಸು ಇವೆಲ್ಲ ಏನಿರಬೇಕು ನಮ್ಮ ಆಹಾರದಲ್ಲಿ ಇರಬೇಕು. ಇದಕ್ಕೇನಿರ್ತೀವಿ ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಅನಗತ್ಯವಾದ ಆಹಾರ ಸೇವನೆಯನ್ನು ಕಡಿಮೆ ಮಾಡಬೇಕು. ನಮಗೆ ಎಷ್ಟು ಹಸಿವೆ ಆಗಿರ್ತೈತೋ ಅವಾಗ ಅಷ್ಟೇ ತಿನ್ನಬೇಕು. ಹಸಿವೆ ಆಗಲ್ದಿರೋ ತಿಂತಾ ಇದ್ರದ್ದು ಏನಾಗ್ತೈತೆ, ನಮಗೆ ಅನಾವಶ್ಯಕ ಆಗಿರ್ತೈತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನಮ್ಮ ದೇಹಕ್ಕೆ ಬೇಕಾದಂಥ ಆಹಾರ ಅಷ್ಟೇ ಸೇವನೆ ಮಾಡಬೇಕು. ಕೊಬ್ಬು ಮತ್ತು ಸತ್ವವಿಲ್ಲದ ಆಹಾರದ ಸೇವನೆ ತಪ್ಪಿಸುವುದು. ಕೊಬ್ಬು ಈಗ ಬೇರೆ ಆಯಿಲಿ ಫುಡ್ಸ್ ಎಲ್ಲ ತಿಂದರೆ ಅಲ್ಲಿ ಏನಿರ್ತೈತಿ, ಜಾಸ್ತಿ ಕೊಬ್ಬಿನ ಅಂಶ ಇರ್ತೈತಿ, ಅದನ್ನು ತಪ್ಪಿಸ್ಬೇಕು. ಸತ್ವವಿಲ್ಲದ ಆಹಾರ ಅಂದರೆ ಅದರಲ್ಲಿ ಏನಾದರೂ ಪ್ರೋಟೀನ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್ ಈ ರೀತಿ ಯಾವುದಾದ್ರೂ ಒಂದು ಆಹಾರದ ಘಟಕಾಂಶ ಇರುವಂಥ ಆಹಾರವನ್ನು ನಾವು ಸೇವನೆ ಮಾಡಬೇಕು. ಸತ್ವವಿಲ್ಲದ ಆಹಾರ ಸೇವನೆ ಕೂಡ ನಾವು ಮಾಡ್ತಾಯಿದ್ರೆ ಏನಾಗ್ತದೆ, ಅಲ್ಲೂ ಕೂಡ ನಮಗೆ ಈ ಒಂದು ಕಾಯಿಲೆಗಳು ಬರ್ತವೆ. ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿ ಸರಿಯಾದ ಸಮಯ ಪಾಲನೆ ಮಾಡಬೇಕು. ಆಹಾರ ಸೇವನೆಯ ಒಳ್ಳೆಯ ಅಭ್ಯಾಸಗಳನ್ನು ಏನು ಮಾಡಬೇಕು, ಬೆಳೆಸ್ಕೊಳ್ಬೇಕು. ಸರಿಯಾದ ಸಮಯ ಪಾಲನೆ ಮಾಡಬೇಕು. ಅಂದರೆ ಟೈಮ್ ಟು ಟೈಮ್ ಊಟ ತಿನ್ನಬೇಕು. ಯಾವ್ಯಾವ ಟೈಮು ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಟೈಮ್ ಟು ಟೈಮ್ ಇರಬೇಕು ಆಹಾರವನ್ನು ಸೇವನೆ ಮಾಡಬೇಕು. ದೇಹದ ಮತ್ತು ಮನಸ್ಸಿನ ಉಲ್ಲಾಸವನ್ನು ಹೆಚ್ಚಿಸಲು ಯೋಗಾಭ್ಯಾಸ ಮಾಡಬೇಕು. ನಮ್ಮ ದೇಹ ಮತ್ತು ಮನಸ್ಸು ಶುದ್ಧಿ ಆಗಬೇಕಾದ್ರೆ ಏನು ಮಾಡಬೇಕಲ್ಲ, ಯೋಗಾಸನಗಳನ್ನು ಮಾಡಬೇಕು. ಧ್ಯಾನವನ್ನು ಅಭ್ಯಾಸ ಮಾಡಬೇಕು. ಧ್ಯಾನ ಕೂಡ ಮಾಡಬೇಕು. ಬೆಳಗ್ಗೆ ಎದ್ದು ಒಂದು 10-15 ನಿಮಿಷ ನಾವು ಧ್ಯಾನ ಕೂಡ ಮಾಡಬೇಕು. ಅದರಿಂದ ನಮ್ಮ ಮೈಂಡ್ ಏನಾಗ್ತೈತಿ, ರಿಲ್ಯಾಕ್ಸ್ ಆಗ್ತೈತಿ. ಅದಕ್ಕೋಸ್ಕರ ಈ ಒಂದು ಅಭ್ಯಾಸವನ್ನು ನಾವು ಮಾಡ್ಕೊಳ್ಬೇಕು. ತಮ್ಮ ಗೆಳೆಯರ ಜೊತೆ ಚಿಂತನೆಗಳನ್ನು ಹಂಚಿಕೊಳ್ಳುವುದು. ತಮ್ಮ ಆತ್ಮೀಯರ ಜೊತೆ ಏನು ಮಾಡಬೇಕು, ನಮ್ಮ ಚಿಂತನೆಗಳನ್ನು ನಾವು ಹಂಚಿಕೊಳ್ಳುವುದರಿಂದ ಕೂಡ ಏನು ಮಾಡಬೇಕು, ನಾವು ಉತ್ತಮ ರೀತಿಯ ಜೀವನ ಶೈಲಿಯನ್ನು ಹೊಂದಬಹುದು. ಈ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕು. ಆಗ ಈಗ ನೋಡಿರಿ, ಸ್ಥೂಲಕಾಯತೆ ಅಂದ್ರೇನು, ಬೊಜ್ಜು ಅಂತ ಅರ್ಥ. ಇದನ್ನು ನೋಡಿರಿ, ಸ್ಥೂಲಕಾಯತೆ ನಮ್ಗೆ ಯಾಕೆ ಬರ್ತೈತಿ ಅಂಥೇಳಿ. ಸ್ಥೂಲಕಾಯತೆ ಎಂಬುದು ವೈದ್ಯಕೀಯ ಸ್ಥಿತಿಯಾಗಿದ್ದು ವ್ಯಕ್ತಿಯ ದೇಹದಲ್ಲಿ ಅತ್ಯಧಿಕ ಬೊಜ್ಜು ಏನಾಗಿರ್ತೈತೆ, ಇದು ಶೇಖರಣೆ ಆಗಿರ್ತೈತಿ. ಸ್ಥೂಲಕಾಯ ಅಂತೇಳಿ ನಾವು ವೈದ್ಯಕೀಯ ಭಾಷೆಯಲ್ಲಿ ಬಳಸ್ತೀವಿ. ಹಾಗಾದರೆ ಏನು ಅಂತಂದರೆ, ದೇಹದಲ್ಲಿ ಅಂದರೆ ವ್ಯಕ್ತಿಯ ದೇಹದಲ್ಲಿ ಅಧಿಕ ಕೊಬ್ಬು ಏನಾಗ್ತದಲ್ಲಿ ಅಥವಾ ಬೊಜ್ಜು ಶೇಖರಣೆ ಆಗಿರ್ತೈತಿ. ಇದರಿಂದಾಗಿ ಆ ವ್ಯಕ್ತಿಯ ಆರೋಗ್ಯದ ಮೇಲೆ ಏನಾಗ್ತೈತಿ, ವ್ಯತಿರಿಕ್ತ ಪರಿಣಾಮ ಬೀರ್ತೈತೆ. ಈ ಒಂದು ಬೊಜ್ಜು ಜಾಸ್ತಿ ಇರ್ತೈತೆ, ಅದರಿಂದ ಹಾನಿಗಳು ಜಾಸ್ತಿ ಪ್ರಮಾಣದಲ್ಲಿ ಉಂಟಾಗ್ತವೆ. ಸ್ಥೂಲಕಾಯತೆಯಿಂದ ಆರೋಗ್ಯ ಸಂಬಂಧಿತ ತೊಂದರೆಗಳು ಹೆಚ್ಚಾಗ್ತವೆ. ಸ್ಥೂಲಕಾಯ ಬಂತಂದರೆ ನಮಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಹಲವಾರು ಕಾಯಿಲೆಗಳು ಬರ್ತವೆ. ಹಾಗೂ ಜೀವನ ಮಟ್ಟ ಕಳಪೆ ಆಗ್ತೈತಿ. ಜೀವನ ಮಟ್ಟ ಉನ್ನತ ಮಟ್ಟದಲ್ಲಿ ಕೂಡಿರೋದಿಲ್ಲ, ಕಳಪೆ ಮಟ್ಟವನ್ನು ಹೊಂದಿರ್ತೈತಿ. ಇದು ಎಲ್ಲ ವಯೋಮಾನದವರನ್ನು ಕಾಡುವಂಥ ಜಾಗತಿಕ ಸಮಸ್ಯೆ ಅಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ ಒಂದು ಸಮಸ್ಯೆ ಆಗಿದೆ. ಇಲ್ಲಿ ನಮ್ಮ ಊರಲ್ಲಿ, ನಮ್ಮ ಮನೆಯಲ್ಲಿ ಅಷ್ಟೇ ಇಲ್ಲ, ಇದು ಎಲ್ಲ ಒಂದು ಜಗತ್ತಿನ ತುಂಬ ಈ ಒಂದು ಸಮಸ್ಯೆ ಕಾಡ್ತಾಯಿದೆ. ಸ್ಥೂಲಕಾಯತೆ ವಿವಿಧ ರೋಗಗಳಿಗೆ ಆಸ್ಪದ ಮಾಡಿಕೊಡ್ತೈತಿ. ನಮಗೇನಾದರೂ ಬೊಜ್ಜು ಬಂತಂದರೆ ವಿವಿಧ ರೋಗಗಳೇನು ಮಾಡ್ತವೆ, ನಮಗೆ ಬಂದು ವಾಕರಿಸ್ತವೆ, ಅಂದರೆ ಬಂದು ಸೇರಿಕೊಳ್ತವೆ. ಹಾಗಾಗಿ ನಾವು ಫಸ್ಟ್ ಏನು ಮಾಡ್ಕೋಬೇಕು, ನಮ್ಮ ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಹೃದಯದ ರೋಗಗಳು ಬರ್ತವೆ ಸ್ಥೂಲಕಾಯ ಹೆಚ್ಚಾದರೆ. ಸಕ್ಕರೆ ಕಾಯಿಲೆ ಬರ್ತೈತೆ, ಕ್ಯಾನ್ಸರ್ ಬರ್ತೈತೆ, ಮೂಳೆ ಸಂಬಂಧಿತ ರೋಗಗಳು ಬರ್ತವೆ. ಹೀಗೆ ಅತಿ ಹೆಚ್ಚಾಗಿ ಎಲ್ಲ ಕಾಯಿಲೆಗಳು ಮಾಡ್ತವೆ, ನಮಗೆ ಬರ್ತವೆ. ಸ್ಥೂಲಕಾಯತೆಗೆ ಹಲವಾರು ಕಾರಣಗಳು ಇವೆ. ಆದರೂ ಅಧಿಕ ಆಹಾರ ಸೇವನೆ, ದೈಹಿಕ ಚಟುವಟಿಕೆಗಳ ಕೊರತೆ ಪ್ರಮುಖವಾಗಿರ್ತೈತೆ. ಇದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಆದರೆ ಇಲ್ಲೇನು ಮಾಡ್ತೀವಿ ನಾವು, ಹೆಚ್ಚಿಗೆ
ಅಧಿಕ ಆಹಾರ ಸೇವನೆ ಮಾಡ್ತೀವಿ. ದೈಹಿಕ ಚಟುವಟಿಕೆಗಳ ಕೊರತೆ ಇಲ್ಲಿ ಪ್ರಮುಖವಾಗಿರ್ತದೆ. ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಸೇವನೆ ಮಾಡಬೇಕು. ನಾವು ಚಟುವಟಿಕೆಯಿಂದ ಅಂದರೆ ವ್ಯಾಯಾಮಗಳು, ನಡಿಗೆ, ಧ್ಯಾನ ಇವೆಲ್ಲ ಏನು ಮಾಡಬೇಕು, ನಾವು ರೂಢಿ ಮಾಡ್ಕೊಳ್ಬೇಕು. ಇದನ್ನು ಹೋಗಲಾಡಿಸಲು ನಿಯಮಿತ ಆಹಾರ ಸೇವನೆ ಮಾಡಬೇಕು. ಸೂಕ್ತ ದೈಹಿಕ ಚಟುವಟಿಕೆಗಳಿಂದ ಏನು ಮಾಡಬೇಕು, ನಾವು ಸೂಕ್ತ ದೈಹಿಕ ಚಟುವಟಿಕೆ ಮಾಡಿದರೆ ಈ ರೋಗಗಳಿಂದ ನಾವು ದೂರ ಇರ್ಬೋದು. ಸ್ಥೂಲಕಾಯತೆಯಿಂದ ಹಲವಾರು ದೈಹಿಕ ಮಾನಸಿಕ ತೊಂದರೆಗಳು ಕೂಡ ಬರ್ತವೆ. ಅದನ್ನು ಅನುಭವಿಸೋಕ್ಕಿಂತ ಅದನ್ನು ಮೊದಲೇ ತಡೆಗಟ್ಟುವುದು ಸೂಕ್ತ. ಅದು ಬಂದ ಮೇಲೆ ನಾವು ಚಿಕಿತ್ಸೆ ತಗೊಳ್ಳೋದಕ್ಕಿಂತ ಅದು ಬರದಾಗೆ ನೋಡ್ಕೊಳ್ಳೋದು ಒಳಿತು. ಈಗ ರಕ್ತದೊತ್ತಡ ಅಂದರೆ ನೋಡಿರಿ, ಇದು ಹೆಂಗೆ ಬರ್ತೈತಿ ಇದರ ಅರ್ಥ ನೋಡಿರಿ. ರಕ್ತವು ನಮ್ಮ ದೇಹದೊಳಗೆ ಸಂಚರಿಸುವಾಗ, ರಕ್ತ ಏನು ಮಾಡ್ತಾಯಿದೆ ನಮ್ಮ ದೇಹದಲ್ಲಿ ಸಂಚರಿಸ್ತಾ ಇದೆ. ರಕ್ತನಾಳಗಳು ಗೋಡೆಗಳ ವಿರುದ್ಧ ಹಾಕುವ ಒತ್ತಡವನ್ನು ನಾವೇನಂತೀವಿ ರಕ್ತದೊತ್ತಡ ಅಂತೇಳಿ ಕರಿತೀವಿ. ರಕ್ತವು ನಮ್ಮ ದೇಹದೊಳಗೆ ಏನು ಸಂಚಾರ ಮಾಡ್ತಾ ಇರ್ತದೆ, ಚಲಿಸ್ತಾ ಇರ್ತದಲ್ಲ, ಆ ರಕ್ತವು ರಕ್ತನಾಳಗಳ ಗೋಡೆಗಳ ವಿರುದ್ಧ ಅಂದರೆ ರಕ್ತನಾಳಗಳ ಒಂದು ಗೋಡೆ ಅಂತ ಇರುತ್ತೆ, ಅದರ ವಿರುದ್ಧ ಹಾಕುವಂಥ ಒತ್ತಡಕ್ಕೆ ಏನಂತೀವಿ ರಕ್ತದೊತ್ತಡ ಅಂತೇಳಿ ಹೇಳ್ತೀವಿ. ದಿನನಿತ್ಯ ರಕ್ತದೊತ್ತಡ ಬದಲಾಗುವುದು ಸಹಜ. ಇದರಿಂದ ಏನಾಗ್ತದೆ, ರಕ್ತದೊತ್ತಡ ಬದಲಾಗ್ತಾ ಇರ್ತೈತಿ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ನಿರಂತರವಾಗಿದ್ದರೆ, ರಕ್ತ ನಮ್ಮ ದೇಹದಲ್ಲಿ ಜಾಸ್ತಿ ಪ್ರಮಾಣದಲ್ಲಿದ್ದರೆ, ಅದು ಕಂಟಿನ್ಯೂ ಆಗಿತ್ತು ಅಂದರೆ ಆ ವ್ಯಕ್ತಿಗೆ ಏನಾಗ್ತದೆ ತೀವ್ರ ರಕ್ತದೊತ್ತಡ ಇದೆ ಅಂತೇಳಿ ಹೇಳ್ತೀವಿ. ತೀವ್ರ ರಕ್ತದ ಒತ್ತಡಕ್ಕೆ ಮತ್ತೊಂದು ಹೆಸರು ಏನಂದರೆ ಹೈಪರ್ ಟೆನ್ಷನ್, BP ಅಂತೇಳಿ ಕರಿತೀವಲ್ಲ, ಅದು ಏನಾಗಿರ್ತದೆ ಇಲ್ಲಿ ಇರ್ತದೆ ಅಂತ ಅರ್ಥ. ಅದಕ್ಕೋಸ್ಕರ ರಕ್ತದೊತ್ತಡ ಹೆಚ್ಚಾಗದಂಗೆ ನಾವು ನೋಡ್ಕೊಳ್ಬೇಕು. ರಕ್ತದೊತ್ತಡವು 2 ಸಮಸ್ಯೆಗಳನ್ನು ಒಳಗೊಂಡಿರ್ತದೆ. ಏನು 2 ಸಮಸ್ಯೆಗಳಂದರೆ ಸಿಸ್ಟಾಲಿಕ್ ಹಾಗೂ ಡಯಾಸ್ಟಾಲಿಕ್, ಈ 2 ಸಮಸ್ಯೆಗಳನ್ನು ಹೊಂದಿರ್ತದೆ. 120 ಸಿಸ್ಟಾಲಿಕ್ ಒತ್ತಡ ಮತ್ತು ಡಯಾಸ್ಟಾಲಿಕ್ ಒತ್ತಡ ಎಷ್ಟಿರ್ತಂದರೆ 80 ಇರುವಂಥ ವ್ಯಕ್ತಿಗೆ, ಅಂದರೆ 120ಕ್ಕೆ 80 ಅಥವಾ 120ರ ಮೇಲೆ 80ರಷ್ಟು ಏನಿದೆ ರಕ್ತದೊತ್ತಡ ಇರ್ತೈತಿ. ಅಂದರೆ 120ಕ್ಕೆ 80 ರಕ್ತದೊತ್ತಡ ಇದೆ ಅಂಥೇಳಿ ಅರ್ಥ. ಅದು ಸಿಸ್ಟೋಲಿಕ್ ಏನು ಹೇಳ್ತಂದರೆ, ಸಿಸ್ಟೋಲಿಕ್ ಮೌಲ್ಯವು ಹೃದಯವು ಸಂಕೋಚನೆಯಾದಾಗ, ಹೃದಯ ಏನು ಮಾಡ್ತೈತೆ ಸಂಕೋಚನೆಯಾದಾಗ ಅಥವಾ ಅಂಕುಚನ ಆದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತಿಳಿಸ್ತೈತೆ. ಅಂದರೆ ರಕ್ತ ನಮ್ಮ ದೇಹ ಹಾರ್ಟ್ ಏನಾಗ್ತೈತೆ ಸಂಕುಚನಗೊಂಡಾಗ ಅಥವಾ ಅಂಕುಚನ ಸಣ್ಣದಾದಾಗ ಅಲ್ಲಿ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸ್ತಾ ಇದೆ ಎಂಬುದನ್ನು ತಿಳಿಸೋದನ್ನು ಸಿಸ್ಟಾಲಿಕ್ ಅಂತ ಕರಿತೀವಿ. ಹಾಗಾದರೆ ಡಯಾಸ್ಟಾಲಿಕ್ ಅಂದರೆ ಏನು ಅಂತಂದರೆ, ಹೃದಯದ ಬಡಿತದ ಮಧ್ಯೆ ಹೃದಯವು ವಿಶ್ರಾಮದಲ್ಲಿದ್ದು, ಹೃದಯವನ್ನು ಬಡಿತಾ ಇರ್ತದೆ, ಆ ಒಂದು ಬಡಿತದ ಮಧ್ಯದಲ್ಲಿ ಹೃದಯ ಏನಿರ್ತದೆ ವಿಶ್ರಾಮ ಸ್ಥಿತಿಯಲ್ಲಿರ್ತದೆ, ಅಂದರೆ ಸ್ವಲ್ಪ ರೆಸ್ಟ್ ತಗೊಳ್ತಾ ಇರ್ತೈತೆ. ಅದರಲ್ಲಿ ರಕ್ತವು ತುಂಬುವಾಗ, ಆ ಒಂದು ಟೈಮಲ್ಲಿ ರಕ್ತವನ್ನು ತುಂಬುವಾಗ ರಕ್ತವು ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸ್ತದೆ. ಇದಕ್ಕೆ ಏನಂತೀವಿ ಡಯಾಸ್ಟಾಲಿಕ್ ಅಂತೇಳಿ ಕರಿತೀವಿ. ಅದು ರಕ್ತವು ಎಷ್ಟು ಜೋರಾಗಿ ಚಲಿಸ್ತಾ ಇದೆ ಎಂಬುದನ್ನು ತೋರಿಸುವುದೇನಂತೀವಿ ಡಯಾಸ್ಟಾಲಿಕ್ ಅಂಥೇಳಿ ಕರಿತೀವಿ. ವಯಸ್ಕರಿಗೆ ರಕ್ತದ ಒತ್ತಡ ಎಷ್ಟಿರಬೇಕು ಅಂದರೆ 120ಕ್ಕೆ 80 ಇರಬೇಕು. ಹೆಚ್ಚಿನ ರಕ್ತದ ಒತ್ತಡ ಇದ್ದರೆ ಅಂದರೆ 180ಕ್ಕೂ ಅಥವಾ 90 ಇರುತ್ತದೆ. ಈ 2 ಸಮಸ್ಯೆಗಳ ಮಧ್ಯೆ ಇರುವಂಥ ಸ್ಥಿತಿಗೆ ಏನಂತೀವಿ ಹೈಪರ್ ಟೆನ್ಷನ್ ಅಂಥೇಳಿ ಕರಿತೀವಿ. ಪ್ರೀ ಹೈಪರ್ ಟೆನ್ಷನ್ ಅಂಥೇಳಿ ಕರಿತೀವಿ. ಪ್ರೀ ಹೈಪರ್ ಟೆನ್ಷನ್ ಇರುವಂತಹ ಜನರು ರಕ್ತದ ಒತ್ತಡ ಹೆಚ್ಚುವುದನ್ನು ತಡೆಯಲು ಅಥವಾ ಅದನ್ನು ಕಡಿಮೆ ಮಾಡಲು ಅವರು ಏನು ಮಾಡಬೇಕು, ತಮ್ಮ ಜೀವನ ಶೈಲಿಯಲ್ಲಿ ಬದಲಾಯಿಸಿಕೊಳ್ಳುವುದೇನಾಗಿರ್ತದೆ ಮುಖ್ಯವಾಗಿರ್ತೈತೆ. ಅಂದರೆ ಇಲ್ಲೇನಿರ್ತೈತೆ ಅಂದರೆ ಸಿಸ್ಟಾಲಿಕ್ 140 ಇರ್ತೈತೆ, ಡಯಾಸ್ಟಾಲಿಕ್ 90 ಇರ್ತೈತೆ. ಈ ರೀತಿ ಇದನ್ನು ಏನು ಮಾಡ್ಕೋಬೇಕು, ಕಡಿಮೆ ಮಾಡ್ಕೋಬೇಕು. ಹೆಚ್ಚಿನ ರಕ್ತದೊತ್ತಡಕ್ಕೆ ಏನು ಕಾರಣಗಳು, ಯಾಕಪ್ಪ ಬ್ಲಡ್ ಪ್ರೆಷರ್ ಆಗ್ತೈತೆ, ನಮಗೆ ಯಾಕೆ BP ಬರ್ತೈತೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಷಯ ಇದೆ ನೋಡಿ. ಅತಿ ಹೆಚ್ಚಿನ ರಕ್ತದ ಒತ್ತಡಕ್ಕೆ ನಿರ್ದಿಷ್ಟವಾದ ಕಾರಣಗಳು ಹೇಳಲು ಸಾಧ್ಯ ಇಲ್ಲ. ಅಂದರೆ ಇದೇ ರೀತಿಯಾಗಿ ನಮಗೆ ರಕ್ತದೊತ್ತಡ ಬಂದಿದೆ ಅಂತ ಹೇಳಲು ನಿರ್ದಿಷ್ಟವಾಗಿ ಹೇಳೋದು ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ತಿಳಿದ ಕಾರಣ ಏನಂದರೆ, ಸಾಮಾನ್ಯವಾಗಿ ನಾವು ಹೆಂಗೆ ತಿಳ್ಕೊತೀವಿ ಅಂದರೆ ದೇಹದ ತೂಕ ಹೆಚ್ಚಾಗ್ತೈತೆ, ಮದ್ಯಪಾನ, ಅನುವಂಶೀಯತೆ, ಜಾಸ್ತಿ ಉಪ್ಪಿನ ಸೇವನೆ, ಮುಪ್ಪು, ದೈಹಿಕ ಚಟುವಟಿಕೆ ರಹಿತ ಜೀವನ ಶೈಲಿ, ಈ ಎಲ್ಲ ಕಾರಣಗಳಿಂದ ಏನಾಗ್ತೈತೆ ನಮಗೆ BP ಸಹಜವಾಗಿ ಬರ್ತೈತೈತೆ. ಅದಕ್ಕೋಸ್ಕರ ಪ್ರತಿನಿತ್ಯ ಏನು ಮಾಡಬೇಕು, ವ್ಯಾಯಾಮಗಳನ್ನು ಮಾಡ್ತಾನೆ ಹೋಗಬೇಕು. ವ್ಯಕ್ತಿಯು ಕ್ರಿಯಾಶೀಲ ನಿಲ್ಲದಿದ್ದರೆ ಪೊಟ್ಯಾಷಿಯಂ
ಮತ್ತು ಕ್ಯಾಲ್ಸಿಯಂ ಸಾಕಷ್ಟು ಸೇವಿಸದಿದ್ದರೆ ಅಥವಾ ದೇಹವು ಇನ್ಸುಲಿನ್ ಉಪಯೋಗಿಸಲು ಸಾಧ್ಯವಾಗದ ಸ್ಥಿತಿ ಏನಾದರೂ ಬಂದರೆ ಅಲ್ಲೇನಾಗ್ತದೆ ರಕ್ತದೊತ್ತಡ ಹೆಚ್ಚಾಗ್ತೈತೆ. ಈ ಒಂದು ಅಂಶಗಳಿಂದ ಏನಾಗ್ತದೆ ನಮಗೆ ರಕ್ತದೊತ್ತಡ ಬರ್ತೈತೆ. ರಕ್ತದೊತ್ತಡ ಜಾಸ್ತಿ ಆಗಿದರೆ ನಮಗೆ ಏನಾಗ್ತೈತಿ, ರಕ್ತದೊತ್ತಡ ಜಾಸ್ತಿ ಐತಂದ್ರೆ ಏನಾಗ್ತದೆ ಅಂದರೆ ಅದು ರಕ್ತನಾಳಗಳನ್ನು, ಹೃದಯವನ್ನು ಅಥವಾ ಮೂತ್ರಪಿಂಡವನ್ನು ಕೆಡಿಸ್ತದೆ. ಏನಾದರೂ ರಕ್ತದೊತ್ತಡ ಬ್ಲಡ್ ಪ್ರೆಷರ್ ಜಾಸ್ತಿ ಐತಂದರೆ ಅದಕ್ಕೆ ಏನಾಗ್ತದೆ, ಆವಾಗ ನಮ್ಮ ರಕ್ತನಾಳಗಳನ್ನು, ಹೃದಯಗಳನ್ನು ಅಥವಾ ಮೂತ್ರಪಿಂಡವನ್ನು ಏನು ಮಾಡ್ತದೆ ಅದೇ ಕೆಡಿಸ್ತೈತೆ. ಇದರಿಂದ ಹೃದಯಾಘಾತ ಆಗ್ತದೆ, ಬ್ಲಡ್ ಜಾಸ್ತಿ ಆಗ್ತದೆ, BP ಜಾಸ್ತಿ ಇದ್ದರೆ ನಮಗೇನಾಗ್ತದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತೈತೆ, ಮೆದುಳಿನ ಆಘಾತಕಾರಿ ಕಾಯಿಲೆ ಬರ್ತೈತೆ. ಈ ಥರ ತೊಂದರೆಗಳು ಏನಾಗ್ತೀವಿ ನಾವು ಉಂಟಾಗ್ತೀವಿ. ಈ ಥರ ತೊಂದರೆಗಳು ಕೂಡ ಸಹ ಬರ್ತವೆ. ಅತಿ ಹೆಚ್ಚಿನ ರಕ್ತದೊತ್ತಡ ದೇಹಕ್ಕೆ ಏನಾಗ್ತೈತೆ ಹಾನಿ ಮಾಡುವಾಗ ಯಾವ ಲಕ್ಷಣಗಳನ್ನು ಉಂಟು ಮಾಡದೆ ಇರುವುದರಿಂದ ಅದನ್ನು ನಾವೇನಂತೀವಿ ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. ಏನು ಮಾಡ್ತಾಯಿದ್ದು ಅಂದರೆ BP ಇದೆ ಅಂತ ನಮಗೆ ಇಲ್ಲಿ ಯಾವುದೇ ರೀತಿಯ ರೋಗ ಲಕ್ಷಣಗಳು ಉಂಟಾಗೋದಿಲ್ಲ. ಆ ರೋಗ ಲಕ್ಷಣಗಳು ಉಂಟಾಗದೆ ಬರ್ತದಲ್ಲ ಅದಕ್ಕೆ ಏನಂತೀವಿ, ಇದಕ್ಕೆ ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. BPಯನ್ನು ಅಥವಾ ಹೈಪರ್ ಟೆನ್ಷನ್ ಅಥವಾ ಬ್ಲಡ್ ಪ್ರೆಷರ್ ರಕ್ತದೊತ್ತಡಕ್ಕೆ ಏನಂತೀವಿ ನಾವು ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. ಹಾಗಾದರೆ ಲಕ್ಷಣಗಳು ನಮ್ಗೆ ಇದೆ ಅಂತ ಹೆಂಗೆ ಕಂಡುಹಿಡಿಬೋದು ಅಂತೇಳಿ ನೋಡಿರಿ. ಇಲ್ಲಿ ತೀವ್ರ ರಕ್ತದ ಒತ್ತಡವು ಸಾಮಾನ್ಯವಾಗಿ ಯಾವ ಲಕ್ಷಣಗಳು ಉಂಟು ಮಾಡೋದಿಲ್ಲ, ಲಕ್ಷಣಗಳು ಕಂಡುಬರೋದಿಲ್ಲ. ಅದಕ್ಕಾಗಿ ಏನಂತೀವಿ ಮೌನ ಕೊಲೆಗಾರ ಅಂತೇಳಿ ಕರಿತೀವಿ. ಅತಿ ತೀವ್ರ ರಕ್ತದ ಒತ್ತಡದಿಂದ ತಲೆನೋವು ಬರ್ತೈತೆ, ದೃಷ್ಟಿಹೀನತೆ, ವಾಂತಿ ಬರುವಂಥ ಪರಿಸ್ಥಿತಿಗಳು ಬರ್ತವೆ. ಈ ಥರ ಏನಾರು ಇತ್ತಂದರೆ ತಲೆನೋವು, ದೃಷ್ಟಿಹೀನತೆ ಅಥವಾ ವಾಂತಿ ಈ ರೀತಿ ಇದು ಸ್ವಲ್ಪ ಏನು ಮಾಡ್ತೇವೆ ಸಿಮ್ಟಮ್ಸನ್ನು ಕಾಣಿಸ್ಕೊಳ್ತೇವೆ. ಆವಾಗ ನಾವು ನೋಡಬೇಕು ಸ್ವಲ್ಪ ಡಾಕ್ಟ್ರ್ ಹತ್ರ ಹೋಗಿ ಪರೀಕ್ಷೆ ಮಾಡ್ಕೋಬೇಕು. ಈಗ ರೋಗ ಸ್ವಭಾವದ ಪರೀಕ್ಷಣ ಅದು ಹೆಂಗೆ ಸ್ವಭಾವ ಇರ್ತದೆ ನೋಡ್ರಿ, ಹೆಂಗೆ ಬರ್ತೈತಿ ಅಂತೇಳಿ. ಹೆಚ್ಚಿನ ಜನರು ಬೇರೆ ಯಾವುದೋ ಕಾರಣಕ್ಕೆ ವೈದ್ಯರನ್ನು ನೋಡಲು ಹೋದಾಗ, ಈಗ ನಾವು ಇದಕ್ಕಂತ ಹೋಗಿದ್ರೆ ಬೇರೆ ಯಾವುದೋ ಒಂದು ಕಾಯಿಲೆ ಬಂದಾಗ ನಾವು ಹಾಸ್ಪಿಟಲ್ಗೆ ಹೋಗ್ತೀವಿ. ಆ ಒಂದು ಹಾಸ್ಪಿಟಲ್ಗೆ ಹೋದಾಗ ವೈದ್ಯರನ್ನು ನಾವು ನೋಡಿದಾಗ ತಮ್ಮಲ್ಲಿ ಇರುವಂತಹ ರಕ್ತದೊತ್ತಡ ಬಗ್ಗೆ ಏನು ಮಾಡ್ತಾರೆ ಅವರು ಪತ್ತೆ ಹಚ್ತಾರೆ. ಹಾಗೇನಾರ ಬ್ಲಡ್ ಟೆಸ್ಟ್ ಮಾಡಿ ಈ ರಕ್ತದೊತ್ತಡ ಚೆಕ್ ಮಾಡಿದಾಗ ಆವಾಗ ನಮ್ಗೆ ಗೊತ್ತಾಗ್ತದೆ. ಒಬ್ಬ ವ್ಯಕ್ತಿಯ ರಕ್ತದೊತ್ತಡ ನೋಡಿರಿ 140ಕ್ಕೆ 90 3 ಅಥವಾ ಹೆಚ್ಚು ಸಂದರ್ಭದಲ್ಲಿ ಕಂಡು ಬಂದಾಗ 3 ಸರಿ ಅಥವಾ 3ಕ್ಕಿಂತ ಹೆಚ್ಚಿಗೆ ಸಂದರ್ಭದಲ್ಲಿ ಈ ರೀತಿ ಏನಾದರೂ ಕಂಡು ಬಂತಂದರೆ ಆತನಿಗೆ ತೀವ್ರ ರಕ್ತದೊತ್ತಡ ಇದೆ ಅಂತೇಳಿ ಅರ್ಥ. ಈ ರೀತಿ ಏನಾದರೂ ಜಾಸ್ತಿ ಬಂತಂದರೆ 3 ಸರಿ ಮಾಡ್ತಾರೆ, 3 ಸರಿಕ್ಕಿಂತ ಇನ್ನೂ ಜಾಸ್ತಿನೇ ಮಾಡಿ ನೋಡ್ತಾರೆ. ಆ ಟೈಮಲ್ಲಿ ಏನಾದರೂ ಈ ಒಂದು ಲಕ್ಷಣಗಳು ಕಾಣಿಸ್ಕೊಂಡ್ರೆ ಅವಾಗೆ ರಕ್ತದೊತ್ತಡ ಇದೆ ಅಂಥೇಳಿ ಇಲ್ಲಿ ಗೊತ್ತಾಯ್ತೈತೆ. ಹಾಗಾದರೆ ಹೇಗೆ ಚಿಕಿತ್ಸೆ ಪಡ್ಕೊಳ್ಬೇಕು ನಾವು, ರಕ್ತದೊತ್ತಡ ಬಂದರೆ ಯಾವ ರೀತಿ ಚಿಕಿತ್ಸೆ ಪಡ್ಕೋಬೇಕು ಅಂತ ನೋಡ್ರಿ. ರಕ್ತದೊತ್ತಡವನ್ನು ಜೀವನ ಶೈಲಿಯಲ್ಲಿ ಆರೋಗ್ಯಕರ ಬದಲಾವಣೆಯನ್ನು ಉಂಟು ಮಾಡುವುದರಿಂದ ಕಡಿಮೆ ಮಾಡ್ಬೋದು. ರಕ್ತದೊತ್ತಡ ಹೆಂಗೆ ಕಂಡು ಮಾಡ್ಕೊಬೋದು ಅಂದರೆ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂತಂದರೆ ನಮ್ಮ ಜೀವನ ಶೈಲಿಯಲ್ಲಿ ಏನು ಮಾಡಬೇಕು ನಾವು ಬದಲಾವಣೆ ಮಾಡ್ಕೋಬೇಕು. ದಿನನಿತ್ಯ ವ್ಯಾಯಾಮ ಮಾಡಬೇಕು, ಸತ್ವ ಸಹಿತವಾದಂತಹ ಅಂದರೆ ಸತ್ವಭರಿತ ಆಹಾರ ಸೇವನೆ ಮಾಡಬೇಕು, ಒಳ್ಳೆ ಏನು ಮಾಡಬೇಕು ನಾವು ಚಟುವಟಿಕೆಗಳು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಈ ಥರದಿಂದ ಏನಾಗ್ತದೆ ನಮಗೆ ಕಡಿಮೆ ಮಾಡ್ಕೋಬೋದು ರಕ್ತದೊತ್ತಡ. ಇಂಥ ಬದಲಾವಣೆಯಿಂದ ಯಾವುದೇ ಪರಿಣಾಮಗಳಿಲ್ಲದಿದ್ದರೆ ಔಷಧಿಯಿಂದ ಚಿಕಿತ್ಸೆ ಮಾಡಬೇಕು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಏನಾದರೂ ಅದು ವಾಸಿ ಆಗಲಿಲ್ಲ ಅಂದರೆ ಅವಾಗ ಏನ್ಬೇಕು ಚಿಕಿತ್ಸೆಯನ್ನು ಪಡ್ಕೋಬೇಕು. ಹಾಗಾದರೆ ಹೇಗೆ ತಡೆಗಟ್ಟಬೇಕಿದು ರಕ್ತದೊತ್ತಡ ತಡೆಗಟ್ಟುವ ವಿಧಾನ ಹೆಂಗೆ ನೋಡಿರಿ. ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡುವುದರಿಂದ ರಕ್ತದೊತ್ತಡನ ತಡೆಗಟ್ಟಬಹುದು. ಕೆಲವು ಅಂತಹ ಬದಲಾವಣೆಗಳು ಏನು ಮಾಡ್ಕೋಬೇಕು ಹಾಗಾದರೆ ನಮ್ಮ ಜೀವನದಲ್ಲಿ ಬದಲಾವಣೆಗಳು ಅಂತಂದರೆ ನೋಡಿರಿ, ದೇಹದ ತೂಕವನ್ನು ಆರೋಗ್ಯಕರ ಮಟ್ಟದಲ್ಲಿ ಇರಿಸುವುದು. ನಮ್ಮ ದೇಹದ ತೂಕ ಮಾಡಬೇಕು ಸಾಕಷ್ಟು ಆರೋಗ್ಯಕರವಾದಂಥ ರೀತಿಯಲ್ಲಿ ಇಟ್ಕೊಳ್ಬೇಕು. ಅಥವಾ ಹೆಚ್ಚಿನ ದೇಹದ ತೂಕವನ್ನು ಕಡಿಮೆ ಮಾಡಬೇಕು. ಏನಾದರೂ ಜಾಸ್ತಿ ಇದ್ದಿತ್ತಂದರೆ ಅವಾಗೇನು ಮಾಡಬೇಕು ನಾವು ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಉಪ್ಪು ಅಥವಾ ಉಪ್ಪಿನ ಆಹಾರ ಮತ್ತು ತಿಂಡಿ ತಿನಿಸುಗಳು ಕಡಿಮೆ ಮಾಡಬೇಕು. ಉಪ್ಪಿನ ಆಹಾರ ಸೇವನೆ ಹಾಗೂ ತಿಂಡಿ ತಿನಿಸುಗಳು ಮಾಡಬೇಕು ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ದಿನನಿತ್ಯ ವ್ಯಾಯಾಮದಲ್ಲಿ ತೊಡಗಬೇಕು. ದಿನನಿತ್ಯ ಏನು ಮಾಡಬೇಕು ವ್ಯಾಯಾಮವನ್ನು ಮಾಡಬೇಕು. ರಕ್ತದೊತ್ತಡವನ್ನು ತಡೆಯುವ ಆಹಾರ ಕ್ರಮವನ್ನು ಅಭ್ಯಾಸ ಮಾಡಬೇಕು. ರಕ್ತದೊತ್ತಡ ಕಡಿಮೆ ಮಾಡುವಂತಹ ಏನು ಮಾಡಬೇಕು ನಾವು ರಕ್ತದೊತ್ತಡ ತಡೆಯುವ ಆಹಾರ ಕ್ರಮವನ್ನು ಅಭ್ಯಾಸ ಮಾಡ್ಕೋಬೇಕು. ಇಂತಹ ಆಹಾರ ಕ್ರಮದಲ್ಲಿ ಹೆಚ್ಚು ಹಣ್ಣು ತಿನ್ನಬೇಕು, ತರಕಾರಿ ತಿನ್ನಬೇಕು, ಕಡಿಮೆ ಕೊಬ್ಬಿರುವಂಥ ಆಹಾರ ಸೇವನೆ ಮಾಡಬೇಕು, ಹಾಲಿನ ಪದಾರ್ಥಗಳನ್ನು ಸೇವಿಸಬೇಕು. ಈ ರೀತಿ ಮಾಡೋದರಿಂದ ನಮಗೆ ರಕ್ತದೊತ್ತಡವನ್ನು ಕಡಿಮೆ ಮಾಡ್ಕೋಬೋದು. ಈಗ ಹೃದಯಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರ್ತವೆ, ಹೃದ್ರೋಗಗಳಂತ ಕರಿತೀವಿ. ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಿಸಿದಂತಹ ರೋಗಗಳಿಗೆ ಏನಂತೀವಿ ನಾವು ಒಂದು ರೋಗಗಳ ಗುಂಪಿಗೆ ಹೃದ್ರೋಗಗಳು ಅಥವಾ ಹೃದಯದ ರೋಗಗಳು ಅಂತೇಳಿ ಕರಿತೀವಿ.
ಹೃದ್ರೋಗಗಳು ಹೃದಯದ ಸಂಕೋಚನ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ತದೆ. ಇದೇನು ಮಾಡ್ತೈತಿ, ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹೃದಯದ ಸಂಕೋಚನದ ಒಂದು ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರ್ತೈತಿ. ಕವಾಟಗಳ ರೋಗಿ ಕವಾಟ ಇರ್ತಾವಲ್ಲ, ಈಗ ದಳಕವಾಟ, ತಿಳಿದೊಳ ಕವಾಟ ಅಂದರೆ ಹೃದಯದ ಕವಾಟದಲ್ಲಿ ಇರ್ತಾವಲ್ಲ, ಆ ಕವಾಟಗಳನ್ನು ಕೆಡಿಸ್ತದೆ ಇದು. ಅಥವಾ ರಕ್ತನಾಳಗಳನ್ನು ಕೂಡ ಏನು ಮಾಡ್ತೈತೆ, ಸಣ್ಣಗೊಳಿಸ್ತದೆ. ರಕ್ತನಾಳಗಳು ಏನು ಮಾಡ್ತೈತೆ, ಸವಿಸ್ತೈತೆ ಇದು. ಈ ಒಂದು ಕಾಯಿಲೆ ಬಂದರೆ ಇದಕ್ಕೆ ಅನುಗುಣವಾಗಿ ಜೀವನದಲ್ಲಿ ಏನು ಮಾಡಬೇಕು, ಉತ್ಪನ್ನವಾದಂತಹ ವಿಷ ಮತ್ತು ರೋಗ ತರುವಂತಹ ಕ್ರಿಮಿಗಳು ಹೃದಯ ಅದರ ರಕ್ತನಾಳಗಳನ್ನು ಹಾನಿ ಮಾಡುತ್ತದೆ. ಏನು ಮಾಡ್ತೈತೆ, ಇದಕ್ಕೆ ಅನುಗುಣವಾಗಿ ಜೀವಾಣುವಿನಲ್ಲಿ ಉತ್ಪನ್ನವಾಗುವಂಥ ವಿಷ ಮತ್ತು ರೋಗ ತರುವಂಥ ಕ್ರಿಮಿಗಳು ಹೃದಯ ಮತ್ತು ಅದರ ರಕ್ತನಾಳಗಳನ್ನು ಹಾನಿ ಮಾಡ್ತೈತೆ. ಹೃದ್ರೋಗಗಳ ಗುಂಪಿನಲ್ಲಿ ಹೈಪರ್ಟೆನ್ಷನ್ ಅಂದರೆ ತೀವ್ರ ರಕ್ತದೊತ್ತಡ, ರೋಸ್ಕ್ಲೈರೋಸಿಸ್ ಅಂದರೆ ರಕ್ತನಾಳಗಳು ಸಣ್ಣಾಗುವುದು, ಹೃದಯದ ನಾಳಗಳ ರೋಗಗಳು, ಸ್ಟ್ರೋಕ್, ಮೆದುಳಿನ ಆಘಾತ ಅಂತ ಕರಿತೀವಿ, ಇವೆಲ್ಲ ಏನು ಮಾಡ್ತೀವಿ, ಈ ಒಂದು ಹೃದ್ರೋಗಗಳಲ್ಲಿ ಬರ್ತವೆ. ಹಾಗಾದರೆ ಆರ್ಟೀರಿಯೋಸ್ಕ್ಲೆರೋಸಿಸ್ ಹಾಗಾದರೆ ಏನು ನೋಡಿದ್ರಿ, ರಕ್ತನಾಳಗಳು ಸಣ್ಣಗೊಳಿಸುವುದು ಹೇಗೆ ಮಾಡ್ತವೆ ಅಂತ ನೋಡಿರಿ. ಆರ್ಟೀರಿಯೋಸ್ಕ್ಲೆರೋಸಿಸ್ ಎಂದರೆ ರಕ್ತನಾಳಗಳು ಸಣ್ಣವಾಗುವುದು ಅಥವಾ ಗಟ್ಟಿಯಾಗುವುದು. ಅದು ಹೃದಯದ ರಕ್ತನಾಳಗಳನ್ನು ಒಳಗೊಂಡಾಗ ಅದನ್ನು ಹೃದಯದ ರಕ್ತನಾಳಗಳ ರೋಗ ಅಂತೇಳಿ ಕರಿತೀವಿ. ಆರ್ಟೀರಿಯೋಸ್ಕ್ಲೆರೋಸಿಸ್ ಅಂದರೆ ಏನಂದರೆ ರಕ್ತನಾಳಗಳು ಸಣ್ಣದಾಗುವುದು, ರಕ್ತನಾಳಗಳು ಸಣ್ಣವಾಗ್ತವೆ ಅಥವಾ ಗಟ್ಟಿ ಆಗ್ತೈತಿ. ಅದು ಹೃದಯದ ರಕ್ತನಾಳಗಳನ್ನು ಒಳಗೊಂಡಾಗ ಏನು ಮಾಡ್ತದೆ, ಅದನ್ನು ಹೃದಯದ ರಕ್ತನಾಳಗಳ ರೋಗ ಅಂತೇಳಿ ನಾವು ಕರಿತೀವಿ. ಫ್ಲಾಕ್ ಎನ್ನುವ ಕೊಬ್ಬಿನ ಅಂಶ ಅಥವಾ ಖನಿಜಾಂಶಗಳು ಹೃದಯದ ರಕ್ತನಾಳಗಳ ಗೋಡೆಯ ಮೇಲೆ ಏನು ಮಾಡ್ತವೆ, ಸೇರ್ತವೆ. ಅವು ರಕ್ತನಾಳಗಳನ್ನು ಸಣ್ಣ ಮಾಡ್ತವೆ. ಅವಾಗ ಏನು ಮಾಡ್ತವೆ, ರಕ್ತನಾಳಗಳನ್ನು ಸಣ್ಣ ಮಾಡ್ತವೆ ಅಥವಾ ಗಟ್ಟಿ ಮಾಡ್ತವೆ. ಇದರಿಂದ ಹೃದಯಕ್ಕೆ ಏನಾಗ್ತೈತಿ, ರಕ್ತದ ಕೊರತೆ ಉಂಟಾಗ್ತಿ ಅಂದರೆ ಇಸ್ಚೆಮಿಯಾ ಮಾಡ್ತೈತೆ, ಅಂದರೆ ಕೊರತೆ ಮಾಡ್ತೈತೆ. ಇದರಿಂದ ಬರುವಂತಹ ಹೃದಯದ ನೋವು ಅಥವಾ ಹೃದಯಾಘಾತ ಏನು ಮಾಡ್ತದೆ, ಇದರಿಂದ ಸಂಭವಿಸ್ತದೆ. ರಕ್ತನಾಳಗಳು ಗಟ್ಟಿಯಾಗುವುದರಿಂದ ರಕ್ತದ ಹರಿಯುವಿಕೆ ತಡೆಗಟ್ಟಿ ರಕ್ತದ ಒತ್ತಡ ಏನಾಗ್ತದೆ, ಇಲ್ಲಿ ಹೆಚ್ಚಾಗ್ತೈತಿ. ಆರ್ಟೀರಿಯೋಸ್ಕ್ಲೆರೋಸಿಸ್ನಿಂದ ದೇಹದ ಎಲ್ಲ ಭಾಗದ ರಕ್ತನಾಳಗಳು ಇಂಥ ಕಾಯಿಲೆಗೆ ಏನಾಗ್ತವೆ, ಈಡಾಗ್ತವೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಒಂದು ಕಾಯಿಲೆಗಳು ಬರದಂಗೆ ನೋಡ್ಕೋಬೇಕು. ಹೃದಯದ ರಕ್ತನಾಳಗಳ ರೋಗ ಅಂದ್ರೇನು ನೋಡ್ರಿ. ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ರಕ್ತ ಅಥವಾ ಅದರಿಂದ ಸಿಗುವಂಥ ಪೌಷ್ಟಿಕಾಂಶಗಳ ಕೊರತೆಯನ್ನು ಉಂಟು ಮಾಡುವಂಥ ಸ್ಥಿತಿಗೆ ಏನಂತೀವಿ, ಹೃದಯದ ರಕ್ತನಾಳಗಳ ರೋಗ ಅಂತೇಳಿ ಕರಿತೀವಿ. ಇಂಪಾರ್ಟೆಂಟು. ಹೃದಯದ ರಕ್ತನಾಳಗಳ ಮೇಲಿನ ಪ್ರಭಾವದಿಂದ ಹೃದಯಕ್ಕೆ ಏನಾಗ್ತೈತೆ, ರಕ್ತ ಮತ್ತು ಅದರಿಂದ ಸಿಗುವ ಪೌಷ್ಟಿಕಾಂಶಗಳು ಏನಾಗ್ತದೆ, ಇಲ್ಲಿ ಕಡಿಮೆ ಬೀಳ್ತವೆ, ಅಂದರೆ ಕೊರತೆ ಆಗ್ತೈತಿ. ಆವಾಗ ಏನು ಮಾಡ್ತೀವಿ, ಹೃದಯದ ರಕ್ತನಾಳಗಳ ರೋಗ ಏನು ಮಾಡ್ತದೆ, ನಮಗೆ ಬರ್ತೈತೆ. ಲೋಕದಾದ್ಯಂತ ಜನರ ಸಾವಿಗೆ ಹೃದ್ರೋಗಗಳು ಮುಖ್ಯವಾದ ಕಾರಣಗಳಿವೆ. ಎಲ್ಲ ನೋಡಿದರೂ ಕೂಡ ಏನಾಗ್ತದೆ, ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಅಂತೇಳಿ ಹೇಳ್ತೀವಿ. ಇದಕ್ಕೆಲ್ಲ ಕಾರಣಗಳು ಇವಾಗಿರ್ತವೆ. ಅತಿರೋಸ್ಕ್ಲೆರೋಸಿಸ್ ಹೃದಯವು ರಕ್ತನಾಳಗಳ ರೋಗಗಳಿಗೆ ಏನು ಮಾಡ್ತೈತೆ, ಪ್ರಮುಖ ಕಾರಣವಾಗಿರ್ತೈತೆ. ಅಂದರೆ ಅತಿರೋಸ್ಕ್ಲೆರೋಸಿಸ್ ಅಂದ್ರೇನು, ರಕ್ತನಾಳಗಳು ಸಣ್ಣಾಗುವುದು ಅಂತ ಅರ್ಥ. ಈ ರಕ್ತನಾಳಗಳು ಸಣ್ಣಾಗುವುದರಿಂದ ಏನಾಗ್ತದೆ, ಹಾರ್ಟ್ ಅಟ್ಯಾಕ್ಗಳು ಜಾಸ್ತಿ ಆಗ್ತವೆ. ನೋಡಿರಿ, ಹೃದಯದ ರಕ್ತನಾಳಗಳ ರೋಗಗಳಿಗೆ ಕಾರಣವಾದಂತಹ ಅಪಾಯದ ಅಂಶಗಳು ಏನೆಂದರೆ ಹೈಪರ್ಟೆನ್ಷನ್ ಅಂದರೆ BP, ಧೂಮಪಾನ, ರಕ್ತದಲ್ಲಿ ತೀವ್ರ ಮಟ್ಟದ ಕೊಬ್ಬು ಜಾಸ್ತಿ, ಚಿಕನ್ ಮಟನ್ನು ಜಾಸ್ತಿ ತಿನ್ನಬಾರ್ದು, ಯಾಕೆಂದರೆ ಅದು ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ನಾವು ಯಾವಾಗ 1 ತಿಂಗಳಲ್ಲಿ 1 ಸರಿ 2 ಸರಿ ತಿನ್ನಬೇಕಷ್ಟೇ, ಅಲ್ಲಿ ಜಾಸ್ತಿ ಪೀಸ್ಗಳು ಸಹ ತಿನ್ನಬಾರ್ದು. ಅದರಿಂದ ಏನಾಗ್ತೈತಿ, ಹಾರ್ಟ್ ಆಗುವಂಥ ಸಂಭವಗಳು ಜಾಸ್ತಿ ಆಗಿರ್ತವೆ. ಯಾಕಂದರೆ ರಕ್ತನಾಳಗಳಲ್ಲೆಲ್ಲ ಹೋಗಿ ಕೂತ್ಕೊಂಡು ಅದು ಜಲ್ದಿ ಏನಾಗಲ್ಲ, ಡೈಜೆಷನ್ ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ ಸಜೆಷನ್ ಮಾಡ್ತಾರೆ, ಮಾಂಸವನ್ನು ಜಾಸ್ತಿ ತಿನ್ನಬೇಡಿ ಅಂಥೇಳಿ. ಅದಕ್ಕೆ ನಾವು ಆರೋಗ್ಯವಾಗಿರಬೇಕು ಅಂದರೆ ಸ್ವಲ್ಪ ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ಇಲ್ಲಿ ಜಾಸ್ತಿ ಕೊಬ್ಬು ಇರುವಂಥ ಆಹಾರ ಸೇವನೆ ಮಾಡ್ಬೋದು. ದೈಹಿಕ ಚಟುವಟಿಕೆಗಳು ಕೊರತೆ ಇರ್ತೈತೆ, ವ್ಯಾಯಾಮ ಮಾಡಬೇಕು. ಬೊಜ್ಜು, ಮಧುಮೇಹ, ರಕ್ತದೊತ್ತಡ ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡುವುದರಿಂದ ಏನು ಮಾಡುವುದನ್ನು ಹೃದಯದ ನಾಳಗಳಿಗೆ ಬರುವಂಥ ರೋಗಗಳನ್ನು ತಡೆಗಟ್ಟಬಹುದು. ಎಲ್ಲಕ್ಕೂ ಕೂಡ ನಮ್ಮ ಜೀವನ ಶೈಲಿ ಅನ್ನೋದ್ರಿಂದ ಪ್ರಮುಖ ಕಾರಣವಾಗಿರ್ತದೆ. ಅದಕ್ಕೆ ಉತ್ತಮವಾದ ಜೀವನ ಶೈಲಿಯನ್ನು ನಾವು ಹೊಂದಬೇಕಿಲ್ಲಿ. ಸ್ಟ್ರೋಕ್ ಅಥವಾ ಮೆದುಳಿನ
ಆಘಾತ ಅಂತೇಳಿ ಕರಿತೀವಿ. ಇದಾಗಲಿಕ್ಕೆ ಏನು ಕಾರಣ ನೋಡಿರಿ, ಮೆದುಳಿಗೆ ಸಾಕಷ್ಟು ಆಮ್ಲಜನಕದಿಂದ ಕೂಡಿದ ರಕ್ತದ ಸರಬರಾಜು ಆಗದಿದ್ದಾಗ. ಆಮ್ಲಜನಕದಿಂದ ಕೂಡಿದಂಥ ರಕ್ತ ಏನಾಗಬೇಕು, ನಮ್ಮ ಮೆದುಳಿಗೆ ಸರಬರಾಜು ಆಗಬೇಕು. ಅದೇನಾದರೂ ಆಗಲಿಲ್ಲ ಅಂತಂದರೆ ಏನಾಗ್ತದೆ ನಮಗೆ, ಅವಾಗ ಸ್ಟ್ರೋಕ್ ಆಗ್ತದೆ. ಮೆದುಳಿನ ರಕ್ತನಾಳಗಳು ಒಡೆದಾಗ ಸ್ಟ್ರೋಕ್ ಅಥವಾ ಮೆದುಳಿನ ಘಾತ ಉಂಟಾಗ್ತದೆ. ಸ್ಟ್ರೋಕ್ ಮೆದುಳಿನ ರಕ್ತನಾಳಗಳೊಳಗಿನ ಅಡಚಣೆಯಿಂದ ಅಥವಾ ಅವುಗಳ ಒಡೆಯುವಿಕೆಯಿಂದ ಏನಾಗ್ತದೆ, ನಮಗೆ ಸ್ಟ್ರೋಕ್ ಬರುವಂಥ ಸಂಭವ ಇರ್ತದೆ. ಅವು ಏನಾರ ಇಲ್ಲದಿದ್ದರೆ ಹೈಪರ್ ಟೆನ್ಷನ್ ಅಂದರೆ ತೀವ್ರ ರಕ್ತದೊತ್ತಡ ಮೆದುಳು ಘಾತಗಳಿಗೆ ಏನಾಗ್ತದೆ, ಇಲ್ಲಿ ಮುಖ್ಯ ಕಾರಣವಾಗುತ್ತದೆ. ಹೈಪರ್ ಟೆನ್ಷನ್ ಕೂಡ ಒಂದು ಕಾರಣವಾಗಿರ್ತೈತಿ. ಅದಕ್ಕೋಸ್ಕರ ನಾವು BP ಕೂಡ ತರಿಸ್ಕೋಬಾರ್ದು. ಇವಾಗ ಹೃದ್ರೋಗಗಳ ತಡೆಯುವಿಕೆ, ಅವುಗಳನ್ನು ಹೇಗೆ ತಡಿಬೇಕು ನಾವು ಹಾಗಾದರೆ ಅಂತೇಳಿ ನೋಡಿರಿ. ಹೃದಯಾಘಾತ ಯಾವ ರೀತಿ ತಡಿಬೇಕು ಅಂತೇಳಿ, 40 ರಿಂದ 60 ವಯಸ್ಸಿನ ವ್ಯಕ್ತಿಗಳಿಗೆ ಹೃದಯಾಘಾತಗಳಿಗೆ ಮುಖ್ಯವಾಗಿ ಏನು ಬೇಕಲ್ಲಿ ಜೀವನ ಶೈಲಿಗಳೇ ಮುಖ್ಯ ಕಾರಣವಾಗಿರ್ತವೆ. ನೀವು ಚಿಕ್ಕ ವಯಸ್ಸಿನವರಿಗೆ ಕೂಡ ಹೃದಯಾಘಾತ ಆಗ್ತವೆ. 60 ರಿಂದ 60 ವಯಸ್ಸಿನವರಿಗೆ ಏನಾದರೂ ಹೃದಯಾಘಾತ ಆಗಿದೆ ಅಂದರೆ ಅವರ ಜೀವನ ಶೈಲಿಗಳನ್ನ ಇಲ್ಲಿ ಪ್ರಮುಖವಾಗಿ ಕಾರಣವನ್ನು ಬೀರ್ತವೆ. ಅವು ಏನೇನು ಕಾರಣಗಳಾಗಿರ್ತವೆ ಅಂದರೆ ಧೂಮಪಾನ, ತೀವ್ರ ರಕ್ತದೊತ್ತಡ, ರಕ್ತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬಿನ ಅಂಶ, ದೈಹಿಕ ಚಟುವಟಿಕೆ ಕೊರತೆ, ಇವೆಲ್ಲ ಏನಾಗ್ತವೆ ಹೃದಯಾಘಾತ ಮತ್ತು ಹೃದ್ರೋಗಗಳ ಅಪಾಯ ಹೆಚ್ಚಿಸುವಂತಹ ಅಂಶಗಳಾಗಿರ್ತವೆ. ಇವುಗಳಲ್ಲಿ ಒಂದನ್ನು ನಿಯಂತ್ರಿಸಿದರೆ ಅದರ ಅಂಶಗಳು ತಾನಾಗಿ ಏನಾಗ್ತದೆ ನಿಯಂತ್ರಣ ಮಾಡ್ತವೆ. ಅಂದರೆ ನಾವು ಯಾವ್ದಾದ್ರು ಒಂದು ಕಂಟ್ರೋಲ್ ಮಾಡ್ತೀವಿ ಅಂದರೆ ಅದರಿಂದ ಹಲವಾರು ಅಂಶಗಳಾಗ್ತವೆ, ಇಲ್ಲಿ ಕಂಟ್ರೋಲಾಗಿ ಸಿಗ್ತವೆ. ಉದಾಹರಣೆ ಹೇಳಬೇಕಾದ್ರೆ ದಿನನಿತ್ಯ ದೈಹಿಕ ಚಟುವಟಿಕೆಗಳಿಂದ ಕೊಲೆಸ್ಟ್ರಾಲ್ ಅಂದರೆ ಕೊಬ್ಬಿನ ಅಂಶ ಕಡಿಮೆ ಆಗ್ತೈತಿ, ರಕ್ತದೊತ್ತಡ ಕಡಿಮೆ ಆಗ್ತೈತಿ, ದೇಹ ತೂಕ ಮತ್ತು ಒತ್ತಡ ಇವೆಲ್ಲ ಏನು ಮಾಡ್ಬೋದು, ದೈಹಿಕ ವ್ಯಾಯಾಮದಿಂದ ಕಡಿಮೆ ಮಾಡ್ಬೋದು. ಉತ್ತಮ ಆರೋಗ್ಯಕ್ಕೆ ಕೆಳಗಿನ ಅಂಶಗಳನ್ನು ಪಾಲಿಸಬೇಕು. ಏನೇನು ಉತ್ತಮ ಆರೋಗ್ಯ ಹೊಂದಬೇಕಾದ್ರೆ ಯಾವ್ಯಾವ ನಿಯಮಗಳನ್ನು ಪಾಲಿಸಬೇಕು ಅಂತ ಹೇಳಿ ನೋಡೋಣ. ಆರೋಗ್ಯಕರ ದೇಹ ತೂಕವನ್ನು ಹೊಂದಬೇಕು. ಹಾಗೆ ಆಹಾರದಲ್ಲಿ ಕೊಬ್ಬಿನ ಅಂಶ ಕಡಿಮೆ ಮಾಡಬೇಕು. ಕೊಬ್ಬಿರುವಂಥ ಆಹಾರ ಸೇವನೆ ಮಾಡಬಾರ್ದು. ಆಹಾರದಲ್ಲಿ ಉಪ್ಪಿನ ಅಂಶ ಸೇವನೆ ಕಡಿಮೆ ಮಾಡಬೇಕು. ಉಪ್ಪು ಕೂಡ ಕಡಿಮೆ ತಿನ್ನಬೇಕು. ನಾರಿನ ಅಂಶ ಇರುವಂಥ ಆಹಾರ ಸೇವನೆ ಮಾಡಬೇಕು. ದವಸ ಧಾನ್ಯ, ಹಣ್ಣು, ತರಕಾರಿಗಳನ್ನು ಒಳಗೊಂಡ ಆಹಾರವನ್ನು ತಿನ್ನಬೇಕಿಲ್ಲಿ. ವಾರದಲ್ಲಿ 5 ಸಲ ಅಥವಾ ದಿನಕ್ಕೆ ಕನಿಷ್ಠ 30 ನಿಮಿಷವಾದ ಸಾಧಾರಣವಾದ ದೈಹಿಕ ಚಟುವಟಿಕೆಯಲ್ಲಿ ತೊಡಗಬೇಕು. ನೋಡಿರಿ, ವಾರದಲ್ಲಿ 5 ಸಲ, ಏನಾದರೂ ನಿಮಗೆ ಮಧ್ಯದಾಗ ಮಾಡೋಕ್ಕಾಗಿಲ್ಲ ಅಂದರೆ 5 ಸರಿ ಆದರೂ ಮಾಡಬೇಕು. ಕನಿಷ್ಠ ಅಂದರೆ ದಿನಕ್ಕೆ 3 ಸರಿ ಆದರೂ ಏನು ಮಾಡಬೇಕು, 30 ನಿಮಿಷಗಳಷ್ಟು ದೈಹಿಕ ಚಟುವಟಿಕೆಯನ್ನು ಮಾಡಲೇಬೇಕು. ನೋಡಿರಿ, ಇದು ತಿಳಿದಿರಲಿ ಅಂತೇಳಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಇಂಪಾರ್ಟೆಂಟು. ಕ್ರಮಬದ್ಧ ನಿಯಮಿತ ಆಹಾರ ಸೇವನೆಯಿಂದ ಜೀವನ ಶೈಲಿಯಿಂದ ಬರುವಂಥ ರೋಗಗಳನ್ನು ಮಾಡೋದನ್ನು ತಡೆಗಟ್ಟಬಹುದು, ಅವುಗಳಿಂದ ದೂರ ಇರಬಹುದು. ಈಗ ಸಕ್ಕರೆ ಕಾಯಿಲೆ, ಮಧುಮೇಹ ಯಾವ ರೀತಿ ಬರ್ತದೆ ಅಂತ ನೋಡ್ರಿ. ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಅಂತ ಕರಿತೀವಿ. ಗಾಡಿ ಚಲಿಸಲು ಪೆಟ್ರೋಲ್ ಅಗತ್ಯವಿದ್ದಂತೆ ನಾವೇನಾದರೂ ಗಾಡಿ ಚಲಿಸಬೇಕಾದ್ರೆ ನಮಗೇನು ಬೇಕಲ್ಲಿ ಪೆಟ್ರೋಲ್ ಬೇಕು. ಗ್ಲುಕೋಸ್ ನಮಗೆ ಶಕ್ತಿ ಒದಗಿಸುವ ಮುಖ್ಯವಾದಂಥ ಆಹಾರ. ಗ್ಲುಕೋಸ್ ಏನಾಗ್ತದೆ, ನಮಗೆ ಶಕ್ತಿ ಒದಗಿಸಬೇಕಂದ್ರೆ ಅತಿ ಮುಖ್ಯವಾಗಿ ತತ್ಕ್ಷಣವಾಗಿ ಬೇಕಾದಂಥ ಆಹಾರ ಅಂದರೆ ಗ್ಲುಕೋಸ್ ಆಗಿರ್ತದೆ. ಗಂಜಿ ಅಥವಾ ಸಕ್ಕರೆಗಳಂತಹ ಶರ್ಕರಾ ಪಿಷ್ಟಾದಿಗಳಿಂದ ಗ್ಲುಕೋಸ್ ನಮಗೆ ದೊರಕುತ್ತದೆ. ಗಂಜಿ ಅಥವಾ ಸಕ್ಕರೆಗಳಂತಹ ಏನಾದರೂ ಶರ್ಕರಾ ಪಿಷ್ಟ ಆಹಾರ ಇರ್ತದಲ್ಲ, ಅದರಿಂದ ನಮಗೆ ಗ್ಲುಕೋಸ್ ಸಹಜವಾಗಿ ಸಿಗ್ತೈತೆ. ಉದಾಹರಣೆ ಹೇಳಬೇಕಾದ್ರೆ ಅನ್ನ ಮತ್ತು ಗೋಧಿ, ಧಾನ್ಯಗಳು, ಹಣ್ಣು, ಕೇಕು ಇತ್ಯಾದಿಗಳಿಂದ ಏನು ಮಾಡ್ಬೋದು ನಾವು ಮಧುಮೇಹಕ್ಕೆ ಕಾರಣವಾಗ್ತೀವಿ. ಹಣ್ಣು, ಕೇಕು ಇವೆಲ್ಲ ತಿನ್ನಬಾರ್ದು. ಅಂದರೆ ಹಣ್ಣು ತಿನ್ನಬೇಕು, ಕೇಕು ಇವೆಲ್ಲ ತಿನ್ನಬಾರ್ದು. ದೇಹಕ್ಕೆ ಅಗತ್ಯ ಇರುವ ಪ್ರಮಾಣಕ್ಕಿಂತ ಹೆಚ್ಚಾಗಿ ಏನಾದರೂ ಗ್ಲುಕೋಸ್ ನಮಗೆ ದೊರಕಿದರೆ ಅಂತಹ ಹೆಚ್ಚಿನ ಗ್ಲುಕೋಸ್ ಪಿತ್ತಜನಕದಲ್ಲಿ ಏನಾದರೂ ಶೇಖರಣೆ ಆಗ್ತದೆ. ಅಂದರೆ ನಮ್ಮ ದೇಹಕ್ಕೆ ಮತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಏನಾದರೂ ಗ್ಲುಕೋಸ್ ಪ್ರಮಾಣ ನಮಗೆ ಸಿಕ್ತು ಅಂದರೆ ಅವಾಗ ಏನಾಗ್ತದೆ, ನಮಗೆ ಪಿತ್ತಜನಕದಲ್ಲಿ ಅದು ಶೇಖರಣೆ ಆಗ್ತದೆ. ದೇಹವು ಗ್ಲುಕೋಸಿನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾಯಿತು ಅಂದ್ರೆ ಅವಾಗ ಏನಾಗ್ತದೆ, ನಮಗೆ ಮಧುಮೇಹ ಕಾಯಿಲೆ ಬರ್ತೈತೆ. ರಕ್ತದಲ್ಲಿ ಅಧಿಕ ಗ್ಲುಕೋಸ್ ಉಂಟಾಗಿ ಮಧುಮೇಹ ಎಂಬ ಸ್ಥಿತಿ ಏನಾಗ್ತದೆ, ರೋಗ ಬರ್ತೈತೆ. ನಮಗೆ ದೇಹದಲ್ಲಿ ರಕ್ತದಲ್ಲಿ ಅಧಿಕ ಏನಾದರೂ ಗ್ಲುಕೋಸ್ ಉಂಟಾಯಿತು ಅಂದರೆ ಅದರಿಂದ ನಮಗೆ ಮಧುಮೇಹ ಎಂಬ ಕಾಯಿಲೆ ಬರ್ತೈತೆ. ರಕ್ತದ ಗ್ಲುಕೋಸಿನ ಮಟ್ಟ ಮೆದುಜೀರಕ ಗ್ರಂಥಿಯಲ್ಲಿ ಅಂದರೆ ಪೆಂಕ್ರಿಯಸ್ ಅಂತ ಕರಿತೀವಲ್ಲ, ಉತ್ಪಾದನೆಯಾಗುವಂತಹ ಇನ್ಸುಲಿನ್ ಎಂಬ ಪುಷ್ಟಿಕಾರಕ ಸತ್ವದ ನೋಡ್ರಿ, ರಕ್ತದ ಗ್ಲುಕೋಸಿನ ಮಟ್ಟ ಮೆದುಜೀರಕ ಗ್ರಂಥಿಯಲ್ಲಿ ಅಥವಾ ಪೆಂಕ್ರಿಯಸ್ ಉತ್ಪಾದನೆಯಾಗುವಂತಹ ಇನ್ಸುಲಿನ್ ಕೊರತೆಯಿಂದ ನಮಗೆ ಮಧುಮೇಹ ಕಾಯಿಲೆ ಬರ್ತೈತೆ ಎಂಬ ಪೌಷ್ಟಿಕ ಸತ್ವದ ಅಂದರೆ ರಾಸಾಯನಿಕ ಸಾಗಾಟಗಾರ ಸಹಾಯದಿಂದ ಏನಾಗ್ತದೆ ನಾವು ನಿಯಂತ್ರಣ ಮಾಡ್ಬೋದು. ರಕ್ತದ ಗ್ಲುಕೋಸಿನ ಮಟ್ಟವು ಸಾಧಾರಣವಾಗಿ ಪ್ರತಿ
100 ಮಿಲಿಲೀಟರ್ ರಕ್ತದಲ್ಲಿ ಎಷ್ಟಿರಬೇಕಂದ್ರೆ 80ರಿಂದ 120 ಮಿಲಿಗ್ರಾಮ್ನಷ್ಟು ಇರಬೇಕು. ಇದಕ್ಕಿಂತ ಜಾಸ್ತಿ ಆದರೆ ನಮಗೆ ಮಧುಮೇಹ ಬಂದಿದೆ ಅಂಥೇಳಿ ಅರ್ಥ. ಹಾಗಾದರೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಂದರೆ ನಮಗೆ ಏನು ಪರಿಣಾಮ ಉಂಟಾಗ್ತೈತಿ ಅಂತ ನೋಡಿರಿ. ರಕ್ತದಲ್ಲಿ ಗ್ಲುಕೋಸ್ ಮಟ್ಟ ನಿರಂತರವಾಗಿ ಏರಿದರೆ, ರಕ್ತದಲ್ಲಿ ಏನಾದರೂ ಗ್ಲುಕೋಸ್ ಮಟ್ಟ ನಿರಂತರವಾಗಿ ಏರ್ತಾ ಹೋಗ್ತಂದರೆ ಅದೇನು ಮಾಡ್ತಂದರೆ ರಕ್ತನಾಳಗಳಿಗೆ ಅಥವಾ ಇತರ ನರಗಳಿಗೆ ಏನು ಮಾಡ್ತದೆ, ಹಾನಿ ಉಂಟು ಮಾಡ್ತೈತಿ. ಮಧುಮೇಹ ಇಂತಹ ತೊಂದರೆಗಳೆಂದರೆ ಮಧುಮೇಹದಿಂದ ಏನು ತೊಂದರೆಗಳಾಗ್ತವೆ ಅಂದರೆ ಕಣ್ಣು, ನರ, ಮೂತ್ರಪಿಂಡಗಳನ್ನು ಕೆಡಿಸ್ತದೆ. ಮತ್ತು ಹೃದ್ರೋಗ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬರ್ತವೆ. ಮೆದುಳಿನ ಸ್ಟ್ರೋಕ್ ಆಗ್ತೈತೆ, ಷಂಡತ್ವ ಬರ್ತೈತೆ, ಕಾಲುಗಳ ತೊಂದರೆಗಳಿಗೆ ಏನಾಗ್ತದೆ, ಇವೆಲ್ಲ ಕಾರಣ ಆಗ್ತದೆ. ಮಧುಮೇಹ ಬಂದರೆ ಇವೆಲ್ಲ ಸಮಸ್ಯೆಗಳನ್ನು ಎದುರಿಸ್ತೀವಿ ಅಂತ ಅರ್ಥ. ಇಲ್ಲಿ ಬಾಯಾರಿಕೆ ಆಗ್ತೈತೆ, ಪದೇ ಪದೇ ಮೂತ್ರ ವಿಸರ್ಜನೆ ಆಗ್ತೈತೆ, ಆಯಾಸ ಅಥವಾ ನಿರ್ಬಲತೆ ಆಯಾಸ ಉಂಟಾಗ್ತೈತೆ, ದೃಷ್ಟಿಹೀನತೆ, ದೇಹದ ತೂಕ ಏನಾಗ್ತದೆ ಇಲ್ಲಿ ಕಡಿಮೆಗೊಳ್ತಾ ಹೋಗ್ತೈತೆ. ಇವೆಲ್ಲ ಪರಿಣಾಮಗಳನ್ನು ಅನುಭವಿಸಬೇಕಾಗ್ತದೆ. ಅದರಲ್ಲಿ ಮಧುಮೇಹದ 1ನೇ ನಮೂನೆ, ಅದರ ನಮೂನೆ ಬರ್ತೈತೆ. 1ನೇ ನಮೂನೆ ಹೆಂಗಿರ್ತದೆ ನೋಡ್ರಿ. ಮಧುಮೇಹದಲ್ಲಿ 10ರಿಂದ 15% ಭಾಗ 1ನೇ ನಮೂನೆದಾಗ, ಅಂದರೆ 10ರಿಂದ 15% ಏನಾಗ್ತದೆ 1ನೇ ನಮೂನೆಯಲ್ಲಿ ಕಂಡುಬರ್ತೈತಿ. 1ನೇ ನಮೂನೆಯಲ್ಲಿ ಕಂಡುಬರ್ತೈತಿ. ಅದು ಯಾವ ವಯಸ್ಸಿನಲ್ಲೂ ಕೂಡ ಬರ್ಬೋದಾಗಿದೆ. ಇಷ್ಟೇ ವಯಸ್ಸಿಗೆ ಬರಬೇಕಂತಲ್ಲ, ಇದು ಯಾವ ವಯಸ್ಸಿನವರಿಗೂ ಕೂಡ ಬರ್ಬೋದು. ಹೆಚ್ಚಾಗಿ 30ರ ಕೆಳಗಿನ ವಯಸ್ಸಿನವರಲ್ಲಿ ಕೂಡ ಈ ಒಂದು ನಮೂನೆ ಕಾಣಿಸ್ಕೊಳ್ತೈತಿ. ಇಂತಹ ನಮೂನೆಯಲ್ಲಿ ಮಧುಮೇಹದಲ್ಲಿ ಮೆದುಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ನಿಂತು ಹೋಗಿರ್ತೈತೆ. ಇಂತಹ ಒಂದು ನಮೂನೆ 1ರಲ್ಲಿ ಏನಾಗ್ತೈತೆ, ಮೆದುಜೀರಕ ಗ್ರಂಥಿಯಲ್ಲಿ ಇನ್ಸುಲಿನ್ ಉತ್ಪಾದನೆ ಆಗಬೇಕು, ಅದು ಏನಾಗ್ತದೆ ಇಲ್ಲಿ ಉತ್ಪಾದನೆ ಆಗೋದಿಲ್ಲ, ನಿಂತು ಹೋಗಿರ್ತೈತೆ. ಅದಕ್ಕೋಸ್ಕರ ಏನು ಬರ್ತೈತೆ, ಮಧುಮೇಹ ನಮೂನೆ 1 ಬರ್ತೈತೆ. ಗ್ಲುಕೋಸ್ ಸ್ನಾಯು ಅಥವಾ ಇತರ ಜೀವಕೋಶದಲ್ಲಿ ಪ್ರವೇಶ ಮಾಡ್ತೈತೆ. ಅದು ಪ್ರವೇಶ ಮಾಡ್ಲಿಕ್ಕೆ ಏನಾಗಲ್ಲ, ಅಸಾಧ್ಯ ಆಗ್ತೈತೆ, ಅಂದರೆ ಪ್ರವೇಶ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಇದರಿಂದ ರಕ್ತದಲ್ಲಿ ಏನಾಗ್ತದೆ, ಗ್ಲುಕೋಸಿನ ಮತ್ತು ಕೀಟೋನಿನ ಮಟ್ಟ ಏನಾಗ್ತದೆ ಇಲ್ಲಿ ವೇಗದಿಂದ ಏರ್ತಾ ಇರ್ತೈತೆ. ಅದಕ್ಕೋಸ್ಕರ ಮಧುಮೇಹ 1 ಬರ್ತೈತೆ. ಹಾಗಾದರೆ ಇದಕ್ಕೇನು ಚಿಕಿತ್ಸೆ ಪಡ್ಕೋಬೇಕು ನಾವು ಅಂತಂದರೆ, ದೇಹದಲ್ಲಿ ಇನ್ಸುಲಿನ್ ಕೊರತೆ ಆದಾಗ ದಿನದಲ್ಲಿ ಹಲವು ಬಾರಿ ಏನು ಮಾಡಬೇಕು, ಸೂಜಿ ಮದ್ದಿನ ಒಂದು ಮೂಲಕ ಬಹಿರವಾಗಿ ಅಂದರೆ ಆಂತರಿಕವಾಗಿಲ್ಲ, ಬಹಿರ್ಮುಖವಾಗಿ ಇನ್ಸುಲಿನ್ ನೀಡುವುದು. ಅಂದರೆ ನಾವು ಹೊರಗಿನಿಂದ ಇನ್ಸುಲಿನ್ ತಗೊಳ್ತಾ ಹೋಗಬೇಕು. ಇದಕ್ಕೆ ಸರಿಯಾಗಿ ಆರೋಗ್ಯಕರ ಆಹಾರ ಕ್ರಮ ಹೊಂದಿರಬೇಕು. ನಿರಂತರವಾಗಿ ರಕ್ತದ ಗ್ಲುಕೋಸ್ ಮಟ್ಟದ ಪರಿಶೀಲನೆ ಮಾಡ್ತಾ ಇರಬೇಕು. ನಮ್ಮ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಎಷ್ಟಿದೆ ಅಂತೇಳಿ ನಿರಂತರವಾಗಿ ನಾವು ಏನು ಮಾಡಬೇಕು, ಟೆಸ್ಟ್ ಮಾಡ್ತಾ ಇರಬೇಕು. ಈಗ ಮಧುಮೇಹ 2 ಇದು ಹೆಂಗಿರ್ತದೆ, ಮಧುಮೇಹ 2 ಹೆಂಗಿರ್ತದೆ ಅಂದರೆ, ಜನರಲ್ಲಿ ಹೆಚ್ಚಾಗಿ ಮಧುಮೇಹ 2ನೇ ನಮೂನೆ ಕಂಡುಬರ್ತದೆ. ಹೆಚ್ಚಿನ ಜನರಲ್ಲಿ ಇದನ್ನು ಕಂಡುಬರ್ತದಂತೆ. ಈ ನಮೂನೆ ಶರ್ಕರಾ ಕಾಯಿಲೆ ಸಾಮಾನ್ಯವಾಗಿ 30ರ ಹರೆಯದ ಮೇಲಿನ ಜನರಲ್ಲಿ ಕಂಡುಬರ್ತದೆ. ಅಂದರೆ 30 ವರ್ಷ ಆಗಿದ್ದವರ ಮೇಲೆ ಏನು ಮಾಡ್ತದೆ, 30 ವರ್ಷದ ಮೇಲಿನಲ್ಲಿ ಈ ಒಂದು ಕಾಯಿಲೆ ಕಂಡುಬರ್ತೈತೆ. ಇದು ಅಧಿಕ ದೇಹದ ತೂಕ, ಹದಿಹರೆಯದಲ್ಲಿ ಮತ್ತು ಅನುವಂಶೀಯತೆಯ ಕಾರಣ ಮಕ್ಕಳಲ್ಲಿ ಏನಕ್ಕೆ ಕೂಡ ಕಾಣಿಸ್ತದೆ. ಅಧಿಕ ದೇಹದ ತೂಕದ ಹದಿಹರೆಯದಲ್ಲಿ ಮತ್ತು ಅನುವಂಶಿಕತೆಯ ಕಾರಣ ಮಕ್ಕಳಲ್ಲಿ ಏನು ಮಾಡ್ತದೆ, ಇದು ಕಾಣಿಸ್ಕೊಳ್ತೈತೆ. 2ನೇ ನಮೂನೆಯ ಮಧುಮೇಹ ಜೀವನ ಶೈಲಿಯಿಂದಾಗುವ ಅಧಿಕ ತೂಕ, ದೈಹಿಕ ಚಟುವಟಿಕೆ ರಹಿತ ಜೀವನದಿಂದ ಏನಾಗ್ತೈತೆ, ಈ ಮಧುಮೇಹ 2 ಬರ್ತೈತೆ. ಹಾಗಾದರೆ ಇದಕ್ಕೇನು ಚಿಕಿತ್ಸೆ ಪಡ್ಕೋಬೇಕು ನಾವು ಅಂತಂದರೆ, ರಕ್ತದ ಗ್ಲುಕೋಸ್ ಮಟ್ಟ ಮತ್ತು ಒತ್ತಡವನ್ನು ನಿಯಂತ್ರಿಸುವಲ್ಲಿ ಆರೋಗ್ಯಕರವಾದಂಥ ಆಹಾರ ಕ್ರಮ ಪಾಲಿಸಬೇಕು. ಆಹಾರ ಕ್ರಮ ಚೆನ್ನಾಗಿರಬೇಕು. ದೈಹಿಕ ಚಟುವಟಿಕೆಗಳು ತೊಡಗಬೇಕು. ನಾವು ಮೊದಲನೇ ಹೆಜ್ಜೆಯಾಗಿರ್ತದೆ ಇದು, ದೈಹಿಕ ಚಟುವಟಿಕೆ, ಆಹಾರ ಕ್ರಮ. ಇವೆರಡು ಏನಾಗ್ತದೆ, ಮೊದಲ ಹೆಜ್ಜೆ, ಇವೆರಡು ಕಂಡೀಷನಾಗಿ ಮಾಡಲೇಬೇಕು. ಕ್ರಮೇಣವಾಗಿ ಮಧುಮೇಹವನ್ನು ನಿಯಂತ್ರಿಸಲು ಕೆಲವೊಂದು ಹಂತಗಳಲ್ಲಿ ಮಧುಮೇಹ ನಿಯಂತ್ರಿಸುವಂತಹ ಔಷಧಿ ತಗೋಬೇಕು, ಇನ್ಸುಲಿನ್ ಚುಚ್ಚುಮದ್ದನ್ನು ಹಾಕಿಸ್ಕೋಬೇಕು. ಇವೆಲ್ಲದರಿಂದ ನೋಡ್ಬೋದು ಈ ಒಂದು ಮಧುಮೇಹ 2 ತಡೆಗಟ್ಟಬಹುದು. ಇಲ್ಲಿ ಮುಖ್ಯವಾಗಿ ನಾವು ಏನು ತಿಳ್ಕೊಬೇಕಂದ್ರೆ, ಪ್ರತಿಯೊಂದು ಕಾಯಿಲೆಗಳು ತಡೆಗಟ್ಟಬೇಕಾದ್ರೆ ನಮಗೆ ದೈಹಿಕ ವ್ಯಾಯಾಮ, ಉತ್ತಮ ಆಹಾರ ಅವಶ್ಯಕವಾಗಿ ಬೇಕಾಗಿರ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡೋಣ, ಇಂದಿನಿಂದ ಆದರೂ ದಿನನಿತ್ಯ ದೈಹಿಕ ಚಟುವಟಿಕೆಯಲ್ಲಿ ತೊಡಗೋಣ, ಒಳ್ಳೆಯದನ್ನು ತಿನ್ನೋಣ. ಹೀಗೆ ಫಾಸ್ಟ್ ಫುಡ್ಡೆಲ್ಲ ಅಡಿಕ್ಟ್ ಆಗಿದ್ವಲ್ಲ, ಅಲ್ಲಿ ಬಿಟ್ಬಿಡಬೇಕು. ಒಳ್ಳೆಯ ಅಭ್ಯಾಸ ಕ್ರಮವನ್ನು ಅಂದರೆ ಆಹಾರ ಕ್ರಮವನ್ನು ನಾವು ಬೆಳೆಸ್ಕೊಳ್ಳೋದ್ರಿಂದ ಎಲ್ಲ ಜೀವನ ಶೈಲಿಯ ಕಾಯಿಲೆಗಳನ್ನು ತಡೆಗಟ್ಟಬಹುದು. ಈಗ ಈ ಒಂದು ಜೀವನ ಶೈಲಿಯಿಂದ ಬರುವಂತಹ ಏನು ಟಾಪಿಕ್ ನೋಡಿದ್ದೇವಲ್ಲ, ಆ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳಿದ್ದಾವೆ. ಆ ಒಂದು ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ಳೋಣ. ಖಾಲಿ ಬಿಟ್ಟಿರುವ ಸ್ಥಳಗಳು ಸೂಕ್ತ ಪದಗಳಿಂದ ತುಂಬಬೇಕು. ಸಾಧಾರಣ ರಕ್ತದೊತ್ತಡ ಮೌಲ್ಯ ಎಷ್ಟಾಗಿರ್ತೈತಿ ಅಂತೇಳಿ 120/80 ಆಗಿರ್ತೈತಿ. ಎಷ್ಟು? 120/80. ತೀವ್ರ ರಕ್ತದೊತ್ತಡವನ್ನು ನಾವು ಏನಂತ ಕರಿತೀವಿ ಅಂತಂದರೆ
ಅದು ಹೈಪರ್ ಟೆನ್ಷನ್ ಅಂತೇಳಿ ಕರಿತೀವಿ. ಹೈಪರ್ ಟೆನ್ಷನ್ ಇದು. ಆಮೇಲೆ ಜೀವನ ಶೈಲಿಯ ರೋಗಗಳನ್ನು ತಡೆಯುವ ವಿಧಾನಗಳಲ್ಲಿ ಡ್ಯಾಶ್ ಒಂದಾಗಿರ್ತದೆ. ಜೀವನ ಶೈಲಿ ತಡೆಯಬೇಕಾದ್ರೆ ಏನು ಮಾಡಬೇಕು, ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಬೇಕು, ಒಳ್ಳೆಯ ಆಹಾರ ಸೇವನೆ ಮಾಡಬೇಕು, ದೈಹಿಕ ವ್ಯಾಯಾಮವನ್ನು ಮಾಡಬೇಕು. ಸ್ಟ್ರೋಕ್ ಅಂದರೆ ಏನು? ಸ್ಟ್ರೋಕ್ ಇದು ಒಂದು ಮೆದುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರ್ತೈತೆ. ಸ್ಟ್ರೋಕ್ ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ. ಸ್ಥೂಲ ಕಾಯತೆಗೆ ಡ್ಯಾಶ್ ಮತ್ತು ಡ್ಯಾಶ್ ಪ್ರಮುಖ ಕಾರಣ ಆಗುತ್ತೆ. ಸ್ಥೂಲ ಕಾಯ ಬರಬೇಕಾದ್ರೆ ಬಜ್ಜು ಬರಬೇಕಾದ್ರೆ ಏನು ಕಾರಣ ಆಗಿರ್ತದೆ? ಅಧಿಕ ಆಹಾರ ಸೇವನೆ, ದೈಹಿಕ ಚಟುವಟಿಕೆ ಕೊರತೆ, ಇವೆಲ್ಲ ಪ್ರಮುಖ ಕಾರಣವಾಗಿರ್ತವೆ. ಈಗ ಕೆಳಗಿನ ಪ್ರಶ್ನೆಗಳನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಜೀವನ ಶೈಲಿ ರೋಗಗಳು ಯಾವುವು? ಜೀವನ ಶೈಲಿ ರೋಗಗಳು ಮಧುಮೇಹ, ಸ್ಟ್ರೋಕು, ಹೃದಯ ಸಂಬಂಧಪಟ್ಟ ರೋಗಗಳು, ಎಲ್ಲ ರೋಗಗಳಿದಾವಲ್ಲ ಆ ರೋಗಗಳನ್ನು ನಾವು ಏನಂತೀವಿ? ಜೀವನ ಶೈಲಿ ರೋಗಗಳು ಅಂತ ಕರಿತೀವಿ. ಹಾಗಾದರೆ ಇಲ್ಲೇನು ಕೊಟ್ಟಿದ್ದಾರೆ? ಜೀವನ ಶೈಲಿಯ ರೋಗಗಳು ಅಂದರೆ ಏನಂತಂದರೆ ಜನರ ನಡತೆ ಮತ್ತು ಜೀವನವನ್ನು ಸಾಗಿಸುವಂಥ ರೀತಿಗೆ ಏನಂತೀವಿ ಜೀವನ ಶೈಲಿ ರೋಗಗಳು ಅಂಥೇಳಿ ಕರಿತೀವಿ. ಒಬ್ಬ ವ್ಯಕ್ತಿಗೆ ನಾವು ಯಾವಾಗ ತೀವ್ರ ರಕ್ತದ ಒತ್ತಡ ಇದೆ ಅಂತೇಳಿ ನಾವು ತಿಳ್ಕೊಬೋದು ಅಂತಂದರೆ, ಆ ವ್ಯಕ್ತಿಗೆ ಏನಾದರೂ 140/90 ಏನಾದರೂ ಒಂದು ರಕ್ತದ ಒತ್ತಡ ಇದ್ದರೆ ಅದಕ್ಕೆ ತೀವ್ರ ರಕ್ತ ಒತ್ತಡ ಇದೆ ಅಂತೇಳಿ ನಾವು ತಿಳ್ಕೊಬೋದು. ಹೃದ್ರೋಗಗಳ ಅರ್ಥವನ್ನು ಬರೆಯಿರಿ. ಅಂದರೆ ಹೃದಯ ಮತ್ತು ಅದರ ರಕ್ತನಾಳಗಳಿಗೆ ಸಂಬಂಧಿಸಿದಂತಹ ರೋಗಗಳ ಗುಂಪಿಗೆ ಏನಂತೀವಿ? ಹೃದ್ರೋಗಗಳು ಅಂತೇಳಿ ಕರಿತೀವಿ. ಮಧುಮೇಹ ಅಂದ್ರೇನು ಅಂತಂದರೆ, ದೇಹವು ಗ್ಲುಕೋಸ್ನ ಮಟ್ಟವನ್ನು ನಿಯಂತ್ರಿಸಲು ಅಸಾಧ್ಯವಾದಾಗ ಅಥವಾ ರಕ್ತದಲ್ಲಿ ಏನಾದರೂ ಅಧಿಕ ಪ್ರಮಾಣದಲ್ಲಿ ಗ್ಲುಕೋಸ್ ಉಂಟಾದಾಗ ಅಂಥ ಸ್ಥಿತಿ ಏನಂತೀವಿ? ಮಧುಮೇಹ ಅಂತೇಳಿ ಕರಿತೀವಿ. ಈಗ ಕೆಳಗಿನ 2-3 ಪ್ರಶ್ನೆಗಳು ಉತ್ತರಿಸಿ. ಜೀವನ ಶೈಲಿಯಿಂದ ಬರುವಂಥ ವಿವಿಧ ಪ್ರಕಾರದ ರೋಗಗಳು ಇದಾವೆ, ಬುಕ್ಸಲ್ಲಿ ಬರೀರಿ. ಮಧುಮೇಹ, ಸ್ಟ್ರೋಕು, ಹೃದಯ ಸಂಬಂಧ ಕಾಯಿಲೆಗಳು ಇವೆಲ್ಲ ಏನಿದ್ದಾವೆ ಜೀವನ ಶೈಲಿಯಿಂದ ಬರುವಂಥ ರೋಗಗಳು, ಬಜ್ಜು ಇವೆಲ್ಲ ಇದ್ದಾವೆ, ನೋಡ್ಕೊಂಡು ಬರೀರಿ. 7 ಏನೋ ಇದಾವಲ್ಲಿ. ರಕ್ತದೊತ್ತಡದ ಅರ್ಥವನ್ನು ಬರೆಯಿರಿ. ರಕ್ತದೊತ್ತಡ ಅಂತಂದರೆ ಏನಂದರೆ, ರಕ್ತವು ನಮ್ಮ ದೇಹವನ್ನು ಸಂಬಂಧಪಟ್ಟಂತಹ ರಕ್ತನಾಳಗಳ ಗೋಡೆಗಳ ವಿರುದ್ಧ ಹಾಕುವಂಥ ಒತ್ತಡಕ್ಕೆ ಕರಿತೀವಿ ರಕ್ತದೊತ್ತಡ ಅಂತೇಳಿ ಕರಿತೀವಿ. ಸ್ಕ್ಲೆರೋಸಿಸ್ ಅಂದರೆ ಏನಂತಂದರೆ, ಇಲ್ಲಿ ರಕ್ತನಾಳಗಳು ಸಣ್ಣಾಗುವುದು ಅಥವಾ ಗಟ್ಟಿಯಾಗೋದಕ್ಕೆ ಕರಿತೀವಿ ನಾವು ಅಥಿರೋಸ್ಕ್ಲೆರೋಸಿಸ್ ಅಂತೇಳಿ ಕರಿತೀವಿ. ಸ್ಟ್ರೋಕ್ ಅಥವಾ ಮೆದುಳಿನ ಘಾತ ಅಂದರೆ ಏನಂದರೆ, ನಮ್ಮ ರಕ್ತನಾಳಗಳಿಗಿಂದ ಏನಾಗಲ್ಲ, ನಮ್ಮ ಮೆದುಳಿಗೆ ಆಮ್ಲಜನಕ ಯುಕ್ತವಾದಂಥ ರಕ್ತ ಸರಬರಾಜು ಆಗೋದಿಲ್ಲ. ಅದಕ್ಕೋಸ್ಕರ ಮೆದುಳಲ್ಲಿ ಸ್ಟ್ರೋಕ್ ಉಂಟಾಗ್ತೈತೆ. ಇವೆಲ್ಲ ಬುಕ್ಸಲ್ಲಿದೆ, ನೀಟಾಗಿ ನೋಟ್ಸ್ ಬರ್ಕೊಂಡ್ಬಂದ್ರೆ ನೋಟ್ಸ್ ಬರ್ಕೊಳ್ರಿ. ಹೃದಯದ ನಾಳಗಳ ರೋಗ ಅಂದ್ರೇನು? ಹೃದಯ ನಾಳಗಳ ರೋಗ ಅಂದ್ರೇನು ಅಂತಂದರೆ, ಹೃದಯಕ್ಕೆ ರಕ್ತ ಮತ್ತು ಅದರಿಂದ ಸಿಗುವಂಥ ಪೌಷ್ಟಿಕಾಂಶದ ಪ್ರಮಾಣ ಕಡಿಮೆ ಆಗ್ತೈತಿ. ಅದಕ್ಕೇನಂತೀವಿ ನಾವು ಹೃದಯದ ನಾಳಗಳ ರೋಗ ಅಂತೇಳಿ ಕರಿತೀವಿ. ಸಿಸ್ಟೋಲ್ ಅಥವಾ ಡಯಸ್ಟೋಲ್ ಅಂದ್ರೇನು ಅಂತಂದರೆ, ಇಲ್ಲಿದೆ ನೋಡಿರಿ. ಸಿಸ್ಟಾಲಿಕ್ ಮೌಲ್ಯ ಅಂದರೆ ಹೃದಯ ಸಂಕೋಚನೆ ಆದಾಗ ರಕ್ತವು ದೇಹದಲ್ಲಿ ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದು ಸಿಸ್ಟಾಲಿಕ್ ಆಗಿರ್ತದೆ. ಡಯಾಸ್ಟೋಲಿಕ್ ಅಂದರೆ ಹೃದಯದ ಬಡಿತದ ಮಧ್ಯೆ ಅಥವಾ ಹೃದಯವು ವಿಶ್ರಾಮದಲ್ಲಿದ್ದಾಗ ಅದರಲ್ಲಿ ರಕ್ತವು ತುಂಬುವುದು ಅಥವಾ ರಕ್ತ ತುಂಬುವಾಗ ರಕ್ತವು ಎಷ್ಟು ಜೋರಾಗಿ ಚಲಿಸುತ್ತದೆ ಎಂಬುದನ್ನು ತೋರಿಸುವುದು ಡಯಾಸ್ಟೋಲಿಕ್ ಆಗಿರ್ತದೆ. ಇಲ್ಲಿ ಹೃದ್ರೋಗಗಳು ಯಾವುವು ಅಂತಂದರೆ ಇಲ್ಲಿದೆ ನೋಡಿರಿ. ಹೃದ್ರೋಗಗಳ ಗುಂಪಿನಲ್ಲಿ ಹೈಪರ್ ಟೆನ್ಷನ್ ಬರ್ತದೆ, ಅಂದರೆ ತೀವ್ರ ರಕ್ತದೊತ್ತಡ. ಅಥಿರೋಸ್ಕ್ಲೆರೋಸಿಸ್ ರಕ್ತನಾಳ ಸಣ್ಣಾಗುವುದು. ಹೃದಯ ನಾಳಗಳ ರೋಗಗಳು, ಸ್ಟ್ರೋಕು ಅಥವಾ ಮೆದುಳಿನ ಘಾತ ಇವೆಲ್ಲ ಏನಂತೆ ಹೃದ್ರೋಗಗಳು ಅಂತೇಳಿ ನಾವು ಕರಿತೀವಿ. ಇಲ್ಲಿ ಕ್ಯಾನ್ಸರ್ ಬರ್ತೈತೆ, ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ, ಸ್ಟ್ರೋಕ್ ಬರ್ತೈತಿ, ಇವೆಲ್ಲ ಕಾಯಿಲೆಗಳು ಇಲ್ಲಿ ಬರ್ತವೆ. ಇದಕ್ಕೆ ಸಂಬಂಧಪಟ್ಟಂಥ ಉತ್ತರ ಕೂಡ ಅಲ್ಲಿದೆ, ನೋಡ್ಕೊಂಡು ಬರೀರಿ. ಇವಾಗ 3-4 ವಾಕ್ಯದಲ್ಲಿ ಉತ್ತರಿಸಿ. ಜೀವನ ಶೈಲಿಯಿಂದ ಬರುವಂತಹ ರೋಗಗಳ ಕಾರಣಗಳು ಯಾವ್ಯಾವು ಅಂತೇಳಿ ಇದು ಬುಕ್ಸಲ್ಲಿದೆ, ನೋಡ್ಕೊಂಡು ಪಾಯಿಂಟ್ಸ್ ಮಾಡ್ಕೊಳ್ರಿ. ಜೀವನ ಶೈಲಿ ರೋಗಗಳು ತಡೆಗಟ್ಟುವಂಥ ಕ್ರಮಗಳು ಕೂಡ ಇದೆ ಬುಕ್ಸಲ್ಲಿ. ತೀವ್ರ ರಕ್ತದೊತ್ತಡ ಅಳೆಯುವಂತಹ ಅಥವಾ ತಡೆಯುವ ಅಥವಾ ನಿಯಂತ್ರಿಸುವ ಕ್ರಮಗಳ ಬಗ್ಗೆ ಇದೆ. ಹೃದ್ರೋಗಗಳು ಹೇಗೆ ತಡೆಯುವಿರಿ ಇದೆಲ್ಲ ಡೀಟೇಲ್ಸ್ ಆಗಿದೆ, ಯಾಕೆಂದರೆ ನೀವು ನೋಡ್ಕೊಂಡು ಬರೆದ್ರೆ ನಿಮಗೆ ಇದು ಅರ್ಥ ಆಗ್ತೈತೆ. ನೋಡ್ಕೊಂಡು ನೋಟ್ಸ್ ಮಾಡ್ಕೊಳ್ರಿ. ಮಧುಮೇಹ ಪರಿಣಾಮ ಅಥವಾ ಕಾರಣಗಳು ಪಟ್ಟಿ ಮಾಡಬೇಕಿಲ್ಲಿ. ತೀವ್ರ ರಕ್ತದೊತ್ತಡ ಕಾರಣ ಮತ್ತು ಲಕ್ಷಣಗಳು ಹೆಂಗಿರ್ತವೆ. ನಮೂನೆ 1ನೇ ಮಧುಮೇಹ, 2ನೇ ಮಧುಮೇಹ ಇವೆಲ್ಲ ತಿಳ್ಕೊಳ್ತೇನೆ ನೋಡಿ. ನೀವು 3-4 ವಾಕ್ಯದಲ್ಲಿ ಬರೀರಿ ಅಂತಿದ್ದಾರೆ. ನೀವು ಸರಿ ಬುಕ್ಸ್ ಓದ್ಕೊಳ್ಳೋ ಸರಿ ನೀವು ಪಾಯಿಂಟ್ಸ್ ಮಾಡ್ಕೊಳ್ರಿ. ಇಲ್ಲಿಗೆ ಈ ತರಗತಿ ನಾನು ಮುಗಿಸ್ತೀನಿ. ಏನೋ ವಿಡಿಯೋ ಲೆಂದಿ ಆಗ್ತಾಯಿದೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.